ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಾಜೇಶ್ ಚಿದಂಬರನಾಥ್ ಇವರು. 28 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಅಂದರೆ ಇಂಗ್ಲೆಂಡ್ನಲ್ಲೂ ಕೂಡ ಸೇವೆ ಸಲ್ಲಿಸಿದಂತಹ ಖ್ಯಾತಿ ಇವರಿಗಿದೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಿಮಗೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮೊದಲನೇದಾಗಿ ನಾವು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ನಿಮಗೆ. ದಾಜುವಲ್ ಟಿವಿ ಮತ್ತು ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಅವರಿಗೆ ನನಗೆ ಈ ವೀಕ್ಷಕರ ಹತ್ರ ಈ ಬಗ್ಗೆ ಮಾತನಾಡಲಿಕ್ಕೆ ಅವಸರ ಕೊಟ್ಟಿದ್ದಕ್ಕೆ ಬಹಳ ಕೃತಜ್ಞತೆಗಳು. ಓಕೆ ವೀಕ್ಷಕರೇ, ನಾವು ಕ್ಯಾನ್ಸರ್ ಬಗ್ಗೆ ಕೇಳಿರ್ತೇವೆ. ನಾವು ಮೊದಲಿಗೆ ಕಂಪೇರ್ ಮಾಡಿದರೆ ಇತ್ತೀಚೆಗೆ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಾಗಿ ಹರಡ್ತಾ ಇದೆ. ಸೊ ಕ್ಯಾನ್ಸರ್ನಲ್ಲೂ ಕೂಡ ಇವಾಗ ವಿಧಗಳು ಬಂದಿದೆ. ಚರ್ಮದ ಕ್ಯಾನ್ಸರ್ ಇರ್ಬೋದು, ಬಾಯಿಯ ಕ್ಯಾನ್ಸರ್ ಇರ್ಬೋದು. ನಾವು ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಅದರ ದುಪ್ಪಟ್ಟು ಹರಡ್ತಾ ಇದೆ ಕ್ಯಾನ್ಸರ್. ಯಾಕೆಂತ ಹೇಳಿ ವೈದ್ಯರು ಇವತ್ತು ಹೇಳಲಿಕ್ಕಿದ್ದಾರೆ. ಸೊ ಕೊಲೊರೆಕ್ಟಲ್ ಕ್ಯಾನ್ಸರ್ ಇದು ನಮ್ಮ ಬದಲಾದಂತಹ ಜೀವನ ಶೈಲಿ ಆಗಿರ್ಬೋದು, ಅಥವಾ ನಾವು ತಗೊಳ್ಳುವಂಥ ಆಹಾರಗಳಾಗಿರ್ಬೋದು, ಅಥವಾ ಆರೋಗ್ಯದ ಕಡೆ ನಾವು ವಹಿಸುವಂಥ ಒಂದು ನಿರ್ಲಕ್ಷ್ಯತನ ಆಗಿರ್ಬೋದು, ಇದರಿಂದೆಲ್ಲ ಈ ಕ್ಯಾನ್ಸರ್ ಬರುವಂಥದ್ದು. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ನಮಗೂ ಕೂಡ ಮಾಹಿತಿಗಳು ಸ್ವಲ್ಪ ಕಮ್ಮಿಯೇ ಇರುತ್ತೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜೇಶ್ ಅವರು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಏನು ಅಂತ. ಪ್ರಧಾನವಾಗಿ ಕರುಳು ಅಂದರೆ ನಮ್ಮ ಊಟ ಮಾಡುವಾಗ ಅದು ಅನ್ನನಾಳಕ್ಕೆ ಮೊದಲು ಹೋಗ್ತದೆ, ಅಲ್ಲಿಂದ ನಮ್ಮ ಹೊಟ್ಟೆಗೆ ಹೋಗ್ತದೆ, ಹೊಟ್ಟೆಯಿಂದ ನಮ್ಮ ಸಣ್ಣ ಕರುಳಿಗೆ ಹೋಗ್ತದೆ. ಸಣ್ಣ ಕರುಳು ನಮ್ಮ ಹೊಟ್ಟೆಯ ನಡುವಲ್ಲಿರ್ತದೆ. ಅದರ ಸೈಡಲ್ಲಿ, ಈ ರೈಟ್ ಹಿಪ್ ಬರುವ ಸೈಡಲ್ಲಿ ದೊಡ್ಡ ಕರಳು ಸ್ಟಾರ್ಟ್ ಆಗ್ತದೆ. ಅದು ಆ ಕಡೆ ಮೇಲೆ ಹೋಗಿ ಲೆಫ್ಟ್ ಸೈಡಿಗೆ ಹೋಗಿ, ಅಲ್ಲಿಂದ ಲೆಫ್ಟ್ ಸೈಡಿಗೆ ಹೋಗಿ ಕೆಳಗೆ ಗುದದ್ವಾರಕ್ಕೆ ಹೋಗುತ್ತದೆ. ಅಲ್ಲಿ ಲೆಫ್ಟ್ ಸೈಡ್ ಹೀಗೆ ಸರ್ಕಲ್ ಮಾಡಿ ಹೋಗ್ತದೆ ಹೊಟ್ಟೆಯನ್ನು. ಅದು ದೊಡ್ಡ ಕರಳು. ದೊಡ್ಡ ಕರಳು ಅಂದರೆ ಕೆಪಾಸಿಟಿಯಲ್ಲಿ ಸ್ವಲ್ಪ ಜಾಸ್ತಿ. ಸೊ ಅಲ್ಲಿಂದ ಹೊಟ್ಟೆಯ ಕೀಳ್ಭಾಗದಿಂದ ಗುದದ್ವಾರ ತನಕ ಒಂದು 15 ಸೆಂಟಿಮೀಟರ್ ಇರೋದು ರೆಕ್ಟಮ್ ಅನ್ನುತ್ತೇವೆ. ಸೊ ಕೋಲೋನ್ ದೊಡ್ಡ ಭಾಗ, ರೆಕ್ಟಮ್ ಅಂದರೆ ಬರೀ 15 ಸೆಂಟಿಮೀಟರ್ ಮಾತ್ರ. ಅಲ್ಲಿಂದ ಕೆಳಗಡೆ 3-4 ಸೆಂಟಿಮೀಟರ್ ಏನಸ್ ಅಂತೇವೆ. ಡಾಕ್ಟರ್, ಇವಾಗ ಎಲ್ಲ ಕ್ಯಾನ್ಸರ್ ಬಗ್ಗೆ ಜಾಗೃತರಾಗಿರ್ಬೇಕು ಅಂತ ಹೇಳ್ತಾರೆ. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಬಗ್ಗೆ ತುಂಬಾನೇ ಜಾಗೃತರಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಡಾಕ್ಟರ್? ಹರಡುವಂತ ವೇಗ ಹೆಚ್ಚ ಏನು ಅಂತ? ಅದು ಉಂಟಾಗುವ ವೇಗ ಬಹಳ ಮೆಲ್ಲ, ಆದರೆ ಒಂದು ಸರಿ ಉಂಟಾಗಿದರೆ ಅದು ಹರಡಲಿಕ್ಕೆ ಅದರದ್ದು ಎಕ್ಸ್ಟೆನ್ಷನ್ ಮತ್ತು ಅದು ಹರಡಲಿಕ್ಕೆ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಪ್ರಧಾನವಾಗಿ ಕರುಳು ಅಂದರೆ ದೊಡ್ಡ ಅವಯವ. ಅದರಲ್ಲಿ ಸಣ್ಣ ಕ್ಯಾನ್ಸರ್ ಶುರು ಆದರೆ ಸುಲಭವಾಗಿ ನಮಗೆ ತಿಳಿಯಲು ಸಾಧ್ಯವಿಲ್ಲ. ಸಣ್ಣದಾಗಿ ಕ್ಯಾನ್ಸರ್ ಇರುವಾಗ ಅದು ತಿಳಿಯಲಿಕ್ಕೆ ಸ್ವಲ್ಪ ಕಷ್ಟ. ಸಣ್ಣ ಸಣ್ಣ ಪ್ರಶ್ನೆಗಳು ಹೊಟ್ಟೆಯಲ್ಲಿ ಬರ್ತದೆ. ಬೇದಿ ಆಗ್ಬೋದು, ರಕ್ತ ಹೋಗ್ಬೋದು, ವೆಯ್ಟ್ ಕಡಿಮೆ ಆಗ್ಬೋದು, ಇಲ್ಲಾಂದರೆ ಹಸಿವೆ ಕಡಿಮೆ ಆಗ್ಬೋದು. ಹೀಗೆ ಸಣ್ಣ ಸಣ್ಣ ಕರುಳಲ್ಲಿ ಏನೋ ಆಗ್ತಾ ಇದೆ ಅಂತ ಮಾಹಿತಿ ನಮಗೆ ತಿಳಿಯಲಿಕ್ಕೆ ಸ್ವಲ್ಪ ಕಷ್ಟ. ಓಕೆ ಡಾಕ್ಟರ್, ಇವಾಗ ಕರುಳಿನ ಕ್ಯಾನ್ಸರ್ ಅಥವಾ ಯಾವುದೇ ಕಾಯಿಲೆ ಬರ್ಲಿಕ್ಕೆ ಒಂದೊಂದು ಕಾರಣಗಳಿರ್ತದೆ. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನುವಂಥದ್ದು ಯಾವ ಕಾರಣದಿಂದ ಬರ್ತದೆ ಅಂತ? ಇದು ಜೆನೆಟಿಕ್ ಆಗಿ ಕೆಲವು ಕಾರಣಗಳಿದೆ. ಆಮೇಲೆ ಫುಡ್ಡಿಂದಾಗಿ, ಇಲ್ಲಾಂದರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಮ್ಮ ಸುತ್ತಮುತ್ತಲು ನಮ್ಮ ಯೂಸ್ ಮಾಡುವ ಹೆಲ್ತ್ ಕಾರ್ಯಗಳು, ನಾವು ಏನೇನು ಮಾಡ್ತೇವೆ, ನಮಗೆ ಸ್ವಲ್ಪ ದುಶ್ಶೀಲಗಳಿರ್ಬೋದು, ಇಲ್ಲಾಂದರೆ ಬೇರೆ ಏನಾದರೂ ಕಾರಣಗಳಿರ್ಬೋದು, ಫುಡ್ಡಿಂದಾಗಿರ್ಬೋದು. ಜೆನೆಟಿಕ್ ಅಂದರೆ ಪ್ರಧಾನವಾಗಿ 3 ಕಂಡೀಷನ್ ಇದೆ. ಒಂದು, ನಮ್ಮ ಹೊಟ್ಟೆ ಒಳಗಡೆ ಪಾಲಿಪ್ಸ್ ಅಂದರೆ ನಮ್ಮ ಸ್ಕಿನ್ ಮೇಲೆ ಸಣ್ಣ ಚುಕ್ಕೆ ಮೇಲೆ ಎದ್ದು ಬರುತ್ತಲ್ಲ, ಹಾಗೆಯೇ ನಮ್ಮ ಕರುಳಿನ ಲೈನಿಂಗ್ ಒಳಗಡೆ ಸಣ್ಣ ಪಾಲಿಪ್ ಉಂಟಾಗುತ್ತದೆ. ಅದು ಒಂದು 3-4 ವರ್ಷ ಆದಮೇಲೆ ದೊಡ್ಡ ಕ್ಯಾನ್ಸರ್ ಆಗ್ಬೋದು. ಅದು ಆ ಮೊದಲು ಬರುವಾಗ ನಮಗೆ ಗೊತ್ತಾಗೋದಿಲ್ಲ. ಸೊ ಅದು ಎಕ್ಸ್ಟೆಂಟ್ ಆಗಿ ಟೆಸ್ಟ್ ಮಾಡಿದರೆ ಮಾತ್ರ ಅದು ಕಾಣಿಸಿ ಬರ್ತದೆ. ಮತ್ತು ಒಂದು ಕಾರಣ ಅಂದರೆ ಲಿಂಚ್ ಸಿಂಡ್ರೋಮ್ ಅಂತೇವೆ. ಇದರಲ್ಲಿ ಭಾರಿ ಸಣ್ಣ ವಯಸ್ಸಲ್ಲೇ 20, 30, 40 ವಯಸ್ಸು, ಅದರಲ್ಲಿ ಕ್ಯಾನ್ಸರ್ ಕರುಳಿನಲ್ಲಿ ಬರ್ಬೋದು. ಈ ಥರ ಬರುವ ಕ್ಯಾನ್ಸರ್ ಅದರದ್ದು ಚಾನ್ಸಸ್ ಕಡಿಮೆ.
100 ಕೇಸಸ್ ತೊಗೊಂಡ್ರೆ ಅದರಲ್ಲಿ ಒಂದು 10-15% ಮಾತ್ರ ಒಂದು ಲಿಂಚ್ ಇರ್ಬೋದು. ಇದು ನಮಗೆ ಜೆನೆಟಿಕ್ ಟೆಸ್ಟಿಂಗ್, ಅಂದರೆ ನಮ್ಮ ಜೀನ್ಸನ್ನು ಟೆಸ್ಟ್ ಮಾಡಿ ನೋಡಿದರೆ ಅದರಲ್ಲಿ ಈ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯತೆ ಉಂಟೋ ಇಲ್ಲೋ ಅಂತ ಗೊತ್ತಾಗುತ್ತದೆ. ಮತ್ತು ನಮ್ಮ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ನಾವು ಈಗ ಸ್ಮೋಕಿಂಗ್ ಮಾಡ್ತೇವೆ, ಇಲ್ಲಾದರೆ ಆಲ್ಕೋಹಾಲ್ ಮಾಡ್ತೇವೆ, ಇಲ್ಲಾದರೆ ಎಕ್ಸಸೈಸ್ ಮಾಡುವುದಿಲ್ಲ. ಇದು 3 ಕಾರಣ. ಮತ್ತು ಮೇಯ್ನ್ ಕಾರಣ ಏನೆಂದರೆ ನಾವು ತಗೊಳ್ಳುವ ಆಹಾರ. ನಾವು ತಗೊಳ್ಳುವ ಆಹಾರದಲ್ಲಿ ತರಕಾರಿ ಮತ್ತು ಫೈಬರ್ ಕಡಿಮೆ ಆದರೆ, ಮತ್ತು ನಾವು ಈಗ ಮೀಟ್ ಅಂದರೆ ವೈಟ್ ಮೀಟ್ ಇರುತ್ತದೆ ಮತ್ತು ರೆಡ್ ಮೀಟ್ ಇರ್ತದೆ. ರೆಡ್ ಮೀಟ್ ಲೈಕ್ ಮಟನ್, ಬೀಫ್, ಪೋಕ್ ಇದೆಲ್ಲ ಜಾಸ್ತಿ ತಗೊಂಡರೆ, ತರಕಾರಿ ಅಂಶಗಳು ನಾವು ಜಾಸ್ತಿ ತಗೊಳ್ಳಿಲ್ಲದೆ ಇದ್ದರೆ ಡೈಜೆಸ್ಟ್ ಮಾಡಿರುವ ಆಹಾರದ ಬಾಕಿ ಹೊಟ್ಟೆ ಕರಳಲ್ಲಿ ಜಾಸ್ತಿ ಹೊತ್ತು ಕರಳಲ್ಲೇ ಇರ್ತದೆ. ಹಾಗೆ ಅದರದ್ದು ಕಾರ್ಸಿನೋಜೆನಿಕ್ ಏಜೆಂಟ್ಸ್ ಕರಳಿಗೆ ಕಾಂಟ್ಯಾಕ್ಟ್ ಆಗಿ ಕ್ಯಾನ್ಸರ್ ಬರಲಿಕ್ಕೆ ಜಾಸ್ತಿ ಚಾನ್ಸ್ ಉಂಟು. ಅದೇ ಡಾಕ್ಟರ್, ಇತ್ತೀಚೆಗೆ ನಾವು ತಗೊಳ್ಳುವಂತ ಫುಡ್ಗಳು ಕೂಡ ಚೇಂಜ್ ಆಗ್ತಾ ಇದೆ, ಜಂಕ್ ಫುಡ್ಗಳನ್ನು ತಿನ್ನೋದು, ಅದೇ ಕಾರಣ ಇರ್ಬೋದು ಅಂತ. ನಾವು ಈಗ ನಮಗೆ ಯಾರಾದರೂ ನಾವು ಕರಳಿನ ಕ್ಯಾನ್ಸರ್ ಬರಲಿಕ್ಕೆ ಹೇಗೆ ಅವಾಯ್ಡ್ ಮಾಡೋದು ಡಾಕ್ಟರ್ ಅಂತ ಕೇಳಿದರೆ, ನೀವು ನಿಮ್ಮ ವೆಯ್ಟನ್ನು ಕಡಿಮೆ ಮಾಡಿ, ದಿವಸ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಯಾವತ್ತೂ ಒಂದು ದಿವಸ ಎಕ್ಸಸೈಸ್ ಮಾಡಿದರೆ ಆಗೋದಿಲ್ಲ. ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಆಹಾರದಲ್ಲಿ ತರಕಾರಿ ಇಲ್ಲಾಂದರೆ ಫೈಬರ್ ಜಾಸ್ತಿ ಇರಬೇಕು. ಮೀನು ಮಾಂಸ ತಗೊಳ್ಬಾರದು ಅಂತಲ್ಲ, ರೆಡ್ ಮೀಟ್ ಕಡಿಮೆ ಮಾಡಿ, ಚಿಕನ್ ಮತ್ತು ಬಾಕಿ ಮೀಟ್ಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಬೋದು. ರೆಡ್ ಮೀಟ್ ಅಂದರೆ ಜಾಸ್ತಿ ಲೋ ರೆಸಿಡ್ಯೂ ಡಯಟ್ ಅಂತೇವೆ, ಅಂದರೆ ಅದೆಲ್ಲ ಡೈಜೆಸ್ಟ್ ಆಗಿ ವಾಪಸ್ ಬಂದಾಗ ಸ್ವಲ್ಪ ಅಂಶ ಮಾತ್ರ ಬಾಕಿ ಆಗ್ತದೆ. ತರಕಾರಿ ಎಲ್ಲ ತೊಗೊಂಡ್ರೆ ಅದರ ಫೈಬರ್ ಜಾಸ್ತಿ ಆಗಿ ನಮ್ಮ ಮಲದ ಕ್ವಾಂಟಿಟಿ ಮತ್ತು ಕೆಪಾಸಿಟಿ ಜಾಸ್ತಿ ಆಗ್ತದೆ. ಅದು ಸುಲಭವಾಗಿ ಕರಳಿನಲ್ಲಿ ಮೂವ್ ಆಗಿ ಮುಂದಕ್ಕೆ ಹೋಗ್ತದೆ. ಸ್ವಲ್ಪ ತರಕಾರಿ ತಗೊಂಡ್ರು ನಮ್ಮ ಮೋಷನ್ ಹ್ಯಾಬಿಟ್ಸಲ್ಲಿ ಭಾಳ ತುಂಬ ವ್ಯತ್ಯಾಸ ಬರ್ತದೆ. ಓಕೆ ಡಾಕ್ಟರ್, ಕಾರಣಗಳನ್ನು ಹೇಳಿದ್ರಿ. ಇವಾಗ ಯಾವುದೇ ಒಂದು ಕಾಯಿಲೆ ಬರುವಾಗ ನಮಗೆ ಅದರ ಲಕ್ಷಣಗಳು ಗೊತ್ತಾಗ್ತದೆ. ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುವಾಗ ಯಾವ ಲಕ್ಷಣಗಳು ಆರಂಭದಲ್ಲಿ ಕಂಡು ಬರ್ತದೆ ಅಂತ? ನಾನು ಮುಂಚೆ ಹೇಳಿದ ಥರ ಕೊಲೊರೆಕ್ಟಲ್ ಕ್ಯಾನ್ಸರಲ್ಲಿ ಇದು ಕರಳಿನಿಂದ ಬರುವ ಕಾರಣ ಎಂದು ಹೇಳಲಿಕ್ಕೆ ಬರುವ ಸಿಂಪ್ಟಮ್ಸ್ ಕಡಿಮೆ. ಸೊ ನಮಗೆ ಗೊತ್ತಾಗೋದಿಲ್ಲ. ಅಂದರೆ ಈಗ ನಮ್ಮ ಪಾಪ್ಯುಲೇಷನಲ್ಲಿ ನೋಡಿದರೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂದರೆ ಇಟ್ಸ್ ಅ 3rd ಕಾಮನೆಸ್ಟ್ ಔಟ್ ಆಫ್ ದ ಕ್ಯಾನ್ಸರ್. ನಮಗೆ ಬರಲಿಕ್ಕೆ ಚಾನ್ಸಸ್ ಹೈ ಇರುವ ಕ್ಯಾನ್ಸರಲ್ಲಿ 3rd ಕಾಮನೆಸ್ಟ್ ಗಂಡಸರಲ್ಲಿ, 3rd or 4th ಕಾಮನೆಸ್ಟ್ ಹೆಂಗಸರಲ್ಲಿ. ಸೊ ಅಷ್ಟು ಜಾಸ್ತಿ ಪೇಷಂಟ್ಸ್ ಬರ್ತಾ ಇದೆ. ಮತ್ತು ಈಗ ವೆಸ್ಟರ್ನ್ ಕಂಟ್ರೀಸ್, ಅಮೇರಿಕಾ, ಆಸ್ಟ್ರೇಲಿಯಾ ಅಲ್ಲಿ ಎಲ್ಲ ನಮ್ಮ ಕರಳಲ್ಲಿ ಕ್ಯಾನ್ಸರ್ ಇದೆಯೋ ಎಂದು ನೋಡಲಿಕ್ಕೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ. ಅಂದರೆ ರೋಗದ ಯಾವ ಲಕ್ಷಣಗಳು ಇಲ್ಲದೇ ಇರುವಾಗ ಸ್ವಲ್ಪ ಟೆಸ್ಟ್ ಮಾಡಿ ಕ್ಯಾನ್ಸರ್ ಇದೆಯೋ ಇಲ್ಲವೋ ಅಂತ ನೋಡ್ತೀವಿ. ಹಾಗೆ ಸ್ಕ್ರೀನಿಂಗ್ ಮಾಡುವ ಕಾರಣ ಬಾಕಿ ಎಲ್ಲ ದೇಶಗಳಲ್ಲಿ, ಈಗ ನಮ್ಮ ಇಂಡಿಯಾದಲ್ಲಿ, ಥಾಯ್ಲೆಂಡಲ್ಲಿ, ಜಪಾನ್ ಮತ್ತು ಗಲ್ಫ್ ಕಂಟ್ರೀಸಲ್ಲಿ ಈ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸ್ US, UK, ಆಸ್ಟ್ರೇಲಿಯಾ ಅಲ್ಲಿ ಎಲ್ಲ ಇದರದ್ದು ಚಾನ್ಸಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆಂದರೆ ಅಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇದೆ. ಡಾಕ್ಟರ್ ಹೇಳಿ. ಲಕ್ಷಣಗಳೇನೆಂದರೆ, ಈಗ ನಮಗೆ ಮೋಷನ್ ಹೋಗುವ ಫ್ರೀಕ್ವೆನ್ಸಿ, ಎಷ್ಟು ಸರಿ ಮೋಷನ್ ಹೋಗ್ತೇವೆ ಅದು ಇದ್ದಕ್ಕಿದ್ದಂಗೆ ಜಾಸ್ತಿ ಆಗುವುದು, ಜಾಸ್ತಿ ಸಲ ಮೋಷನ್ ಹೋಗೋದು, ಇಲ್ಲಾದರೆ ಮೋಷನ್ ನೀರಾಗಿ ಹೋಗೋದು, ಮೋಷನ್ ಒಟ್ಟಿಗೆ ಕಫ ಥರ ಹೋಗೋದು, ಇಲ್ಲಾದರೆ ಅದರಲ್ಲಿ ರಕ್ತ ಹೋಗೋದು. ಈಗ ಗುದದ್ವಾರದಲ್ಲಿ ಪೈಲ್ಸ್ ಇಲ್ಲಾದರೆ ಫಿಶರ್ ಇಲ್ಲಾದರೆ ಫಿಸ್ಟುಲಾ ಇದ್ದರೆ ಅದರಲ್ಲಿ ಬ್ರೈಟ್ ರೆಡ್ ಹೇಳ್ತೇವೆ. ಅಂದರೆ ಕೈ ಕಟ್ಟಾದರೆ ರಕ್ತ ಲೈಟ್ ರೆಡ್ ಹೋಗ್ತದಲ್ಲ, ಅದು ಬ್ರೈಟ್ ರೆಡ್. ಅದು ಯೂಶ್ವಲಿ ಪೈಲ್ಸಿಂದಾಗಿ ಇಲ್ಲಾದರೆ ಫಿಶರಿಂದಾಗಿ. ಡಾರ್ಕ್ ರೆಡ್ ಕಲರ್ ಇದ್ದರೆ ಮತ್ತು ಮರೂನ್ ಕಲರ್ ರಕ್ತ ಮೋಷನ್ ಒಟ್ಟಿಗೆ ಹೋಗಿದ್ದರೆ, ಇಲ್ಲಾದರೆ ಮೋಷನ್ ಸೈಡಲ್ಲಿ ಕೋಟಿಂಗ್ ಇದ್ದರೆ ಇದು ಕೆಲವೊಮ್ಮೆ ಕ್ಯಾನ್ಸರ್ ಆಗಬಹುದು. ಓಕೆ ಡಾಕ್ಟರ್, ಇವಾಗ ಈ ಲಕ್ಷಣಗಳು ಕಂಡು ಬಂದರೆ ಪೇಷಂಟ್ಗಳು ವೈದ್ಯರ ಹತ್ರ ಹೋಗ್ತಾರೆ. ನೀವು ಮೊದಲಿಗೆ ಯಾವ ಪರೀಕ್ಷೆಗಳನ್ನು, ಯಾವ ಟೆಸ್ಟ್ಗಳನ್ನು ಮಾಡ್ತೀರಿ ಅಂತ? ಮೊದಲು ನಾವು ಪೇಷಂಟ್ ಹತ್ರ ಫುಲ್ ಹಿಸ್ಟ್ರಿ ತಗೊಳ್ತೇವೆ. ಈ ಹಿಸ್ಟ್ರಿಯಲ್ಲಿ ಪ್ರಧಾನವಾಗಿ ಅವರ ಮೋಷನ್ ಹ್ಯಾಬಿಟ್ಸ್ ಹೇಗಿದೆ, ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಉಂಟಾ, ಈ ಕ್ಯಾನ್ಸರ್ 50 ವರ್ಷಕ್ಕಿಂತ ಕಮ್ಮಿ ಅವರಿಗೆ ಬಂದವರು ಯಾರಾದರೂ ಅವರ ಫ್ಯಾಮಿಲಿಯಲ್ಲಿ ಉಂಟಾ, ಅವರ ಜನ್ರೇಷನಲ್ಲಿ, ಅವರ ಅಪ್ಪ ಅಮ್ಮವರ ಜನ್ರೇಷನಲ್ಲಿ ಮತ್ತು ಅವರ ಅಪ್ಪ ಅಮ್ಮ ಜನ್ರೇಷನ್, 3 ಜನ್ರೇಷನ್ ನಾವು ಮಾಹಿತಿ ತಗೊಳ್ತೇವೆ. ಆಮೇಲೆ ವೆಯ್ಟ್ ಏನಾದರೂ ಇದ್ದಕ್ಕಿದ್ದಂಗೆ ಕಡಿಮೆ ಆಗ್ತಾ ಇದೆಯಾ ಅಂತ ನಾವು ನೋಡಬೇಕು. ಆಮೇಲೆ ಪ್ರಧಾನವಾಗಿ ಟೆಸ್ಟ್ ಅಂದರೆ ಮೇಯ್ನ್ಲಿ ಸುಮಾರು ಟೆಸ್ಟ್ ಇದೆ. ಅದರಲ್ಲಿ ಮೇಯ್ನ್ಲಿ 2 ಟೆಸ್ಟ್ ನಾವು ನೋಡ್ತೇವೆ. ಒಂದು ಫೀಕಲ್ ಇಮ್ಯುನೋಗ್ಲೋಬುಲಿನ್ ಟೆಸ್ಟ್ ಅಂತೇವೆ, ಫಿಟ್ ಟೆಸ್ಟ್.
FIT. ಅದು ಮೋಷನ್ನಲ್ಲಿ ನಾವು ಕಾಣಲಿಕ್ಕೆ ಆಗದೇ ಇರುವ ಸಣ್ಣ ಸಣ್ಣ ಗಾತ್ರದಲ್ಲಿ ರಕ್ತ ಹೋಗ್ತದೆ. ಅದು ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ, ಸ್ಟೂಲ್ ದಟ್ ಈಸ್ ಮೋಷನ್ ಟೆಸ್ಟ್ ಮಾಡಿ ನೋಡ್ತೇವೆ. ಅದರಲ್ಲಿ ಬ್ಲಡ್ ಇದ್ದರೆ ಮತ್ತೆ ನಾವು ಕೊಲೊನೋಸ್ಕೋಪಿ ಅಂತ ಮಾಡ್ತೇವೆ. ಕೊಲೊನೋಸ್ಕೋಪಿ ಅಂದರೆ ಗುದದ್ವಾರದಲ್ಲಿ ಒಂದು ಕ್ಯಾಮರಾ ಹಾಕಿ ಒಳಗಡೆ ದೊಡ್ಡ ಕರಳನ್ನು ನೋಡ್ತೇವೆ. ಸಣ್ಣ ಕರಳನ್ನು ನೋಡಲಿಕ್ಕೆ ಕಷ್ಟ, ಸೊ ದೊಡ್ಡ ಕರಳನ್ನು ಮಾತ್ರ ನೋಡ್ತೇವೆ. ದೊಡ್ಡ ಕರಳಲ್ಲಿ ನಾವು ಕ್ಯಾಮರಾ ಹಾಕಿ ನೋಡುವಾಗ 27% ರೆಕ್ಟಲ್ ಕ್ಯಾನ್ಸರ್ಸ್ ಇರ್ತದೆ, 17% ಲೆಫ್ಟ್ ಕರ್ಲಿನ ಕ್ಯಾನ್ಸರ್ ಇರ್ತದೆ, ಬಾಕಿ ಎಲ್ಲ ಈ ಮಿಡಲ್ ಮತ್ತು ರೈಟ್ ಸೈಡೆಡ್ ಕ್ಯಾನ್ಸರ್ಸ್ ಇರ್ತದೆ. ಸೊ ಅದರಲ್ಲಿ ನಾವು ಹೊಟ್ಟೆ ಮತ್ತು ಕರಳು ಕ್ಲೀನ್ ಆಗಲಿಕ್ಕೆ ಔಷಧಿ ಕೊಡ್ತೇವೆ ಒಂದು ದಿವಸ. ಅದನ್ನು ಕೊಡಿದ್ರೆ ಭಾರಿ ಬೇದಿ ಆಗ್ತದೆ, ನೀರಾಗಿ ಬೇದಿಯಾಗಿ ಕರಳೆಲ್ಲ ಒಳ್ಳೆ ಕ್ಲೀನಾಗಿ, ಮತ್ತು ಕ್ಯಾಮರಾ ಹಾಕಿದರೆ ಒಳ್ಳೆ ಸರಿಯಾಗಿ ಕಾಣುವ ರೀತಿಯಲ್ಲಿ ಕರಳು ಕ್ಲೀನ್ ಆಗ್ತದೆ. ಅದರ ನೆಕ್ಸ್ಟ್ ದಿವಸ ನಾವು ಅದಕ್ಕೆ ಕೊಲೊನೋಸ್ಕೋಪಿ ಮಾಡ್ತೇವೆ. ಈಗ ಸಾಧಾರಣ ಮಂಗಳೂರಿನಲ್ಲಿ ಇಲ್ಲಾದರೆ ಇಂಡಿಯಾದಲ್ಲಿ ಎಲ್ಲರೂ ಕೊಲೊನೋಸ್ಕೋಪಿ ಮಾಡೋದು, ಕೊಲೊನೋಸ್ಕೋಪ್ ಒಳಗಡೆ ಗುದದ್ವಾರಲ್ಲಿ ಹಾಕಿ ಕರಳನ್ನು ಗ್ಯಾಸ್ ಹಾಕಿ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲರ ನೈಟ್ರೋಜನ್ ಹಾಕಿ ಕರಳನ್ನು ದೊಡ್ಡದು ಮಾಡ್ತೇವೆ. ಆವಾಗ ಸಣ್ಣ ಸಣ್ಣ ಪ್ರಾಬ್ಲಮ್ಸು ನಮಗೆ ಕ್ಲಿಯರ್ ಆಗಿ ಕಾಣಿಸಬಹುದು. ಆದರೆ ನಮ್ಮ ಕ್ಷೇಮ ಹಾಸ್ಪಿಟ್ಲಲ್ಲಿ, ದಟ್ ಈಸ್ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ನಮ್ಮ ಯೂನಿಟಲ್ಲಿ ನಾವು ಹೊಸ ಟೆಕ್ನಿಕ್ ಅನ್ವಯಿಸ್ತಾ ಇದ್ದೇವೆ. ಅಲ್ಲಿ ನಾವು ಗ್ಯಾಸ್ ಹಾಕೋದಿಲ್ಲ, ಬರೀ ನೀರು ಹಾಕೋದು. ಅಂದರೆ ವಾಟರ್ ಕೊಲೊನೋಸ್ಕೋಪಿ ಇಲ್ಲಾಂದರೆ ವಾಟರ್ ಎಕ್ಸ್ಚೇಂಜ್ ಕೊಲೊನೋಸ್ಕೋಪಿ ಅಂತೇವೆ. ಅಂದರೆ ಕ್ಯಾಮರಾ ಒಳಗಡೆ ಹಾಕಿ ಗ್ಯಾಸ್ ಹಾಕಿ ಫುಲ್ ಬವೆಲನ್ನು ದೊಡ್ಡದು ಮಾಡಿದರೆ ಹೊಟ್ಟೆಯೆಲ್ಲ ಉಬ್ಬಿಸಿ ಬಂದು ತುಂಬ ನೋವಾಗ್ತದೆ. ಆಗ ಪೇಷಂಟಿಗೆ ಭಾರಿ ಕಷ್ಟವಾಗ್ತದೆ. ಅವರು ಒಂದು ಸರಿ ಮಾಡಿದರೆ ಮತ್ತು ಇನ್ನೊಂದು ಸರಿ ಮಾಡಲಿಕ್ಕೆ ಒಪ್ಪೋದೇ ಇಲ್ಲ. ಸೊ ಅದರಿಂದಾಗಿ ನಾವು ಪೇಷಂಟ್ಸಿಗೆ ಅನೆಸ್ಥೀಸಿಯಾ ಕೊಡಬೇಕಾಗ್ತದೆ. ಈ ವಾಟರ್ ಕೊಲೊನೋಸ್ಕೋಪಿ ಮಾಡಿದರೆ ನೀರನ್ನು ಹಾಕಿ ಕರಳನ್ನು ದೊಡ್ಡದು ಮಾಡ್ತೇವೆ ಮತ್ತು ನೀರು ಸಕ್ ಮಾಡ್ತಾ ಇರ್ತೇವೆ. ಆಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಮಲ ಬಾಕಿ ಇದ್ದರೆ ಅದೆಲ್ಲ ಹೊರಗೆ ಬರ್ತದೆ, ಒಳ್ಳೆ ಕ್ಲೀನ್ ಆಗ್ತದೆ ಕರಳು. ಕ್ಲೀನಾಗಿ ಎಲ್ಲ ನೋಡಿ ಸಣ್ಣ ಸಣ್ಣ ಪಾಲಿಪ್ ಅಂದರೆ ಸಣ್ಣ ಕ್ಯಾನ್ಸರಿನ ಲಕ್ಷಣ, ಅದನ್ನು ನಾವು ಟೆಸ್ಟ್ ಮಾಡಲಿಕ್ಕೆ ಬಯೋಪ್ಸಿ ಮಾಡ್ತೇವೆ. ಬಯೋಪ್ಸಿ ಮಾಡಿ ಅದನ್ನು ಕಳಿಸುವಾಗ ಜಾಸ್ತಿ ಪಾಲಿಪ್ಸ್ ನಮಗೆ ಕಾಣ್ಬೋದು. ಅದಕ್ಕೆ ನಾವು ಅಡಿನೋಮಾ ಡಿಟೆಕ್ಷನ್ ರೇಟ್ ಅಂತೇವೆ. ಅಡಿನೋಮಾ ಅಂದರೆ ಸ್ಕಿನ್ ಮೇಲೆ ಸಣ್ಣ ವಾಟ್ಸ್ ಬರುವ ರೀತಿಯಲ್ಲಿ ಕರಳಿನ ಒಳಗಡೆ ಸಣ್ಣ ವಾಟ್ಸ್ ಬರ್ತದೆ. ಆ ಕ್ಯಾನ್ಸರ್ ಆಗಲಿಕ್ಕೆ ಜಾಸ್ತಿ ಚಾನ್ಸ್ ಇರುವ ಪಾಲಿಪ್ಸನ್ನು ನಾವು ಅಡಿನೋಮಾ ಅಂತೇವೆ. ಅದನ್ನು ಈಸಿಯಾಗಿ ರಿಮೂವ್ ಮಾಡಿ ಟೆಸ್ಟ್ ಮಾಡುವುದು. ಡಾಕ್ಟರ್, ಇವಾಗ ಕ್ಯಾನ್ಸರ್ನಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಹಾಗೆ ಸ್ಟೇಜಸ್ಗಳು ಇರ್ತವೆ. ಹೌದು. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನುವಂಥದ್ದು ಯಾವ ಸ್ಟೇಜ್ನಲ್ಲಿ ಗುಣಪಡಿಸ್ಬೋದು ಅಂತ ಹೇಳಿ, ಈಗ ಶಸ್ತ್ರಚಿಕಿತ್ಸೆ ಯಾವ ಸ್ಟೇಜಲ್ಲಿ ಮಾಡಿದರೆ ಗುಣ ಆಗ್ತದೆ ಅಂತ? ಈಗ ಗುಣಪಡಿಸುವ ಪ್ರಶ್ನೆ ನೀವು ಕೇಳಿದರೆ ಎಲ್ಲ ರೋಗಿಗಳು ಒಂದೇ ರೀತಿ ಅಲ್ಲ. ಸೊ ಒಂದೊಂದು ಪೇಷಂಟಿಗೆ ಒಂದೊಂದು ಟ್ರೀಟ್ಮೆಂಟ್ ಮಾಡುವ ರೀತಿ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಆ ರೋಗಿ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಒಂದು ಪೇಷಂಟಿಗೆ ನಾವು ಕೆಮೊಥೆರಪಿ ಕೊಟ್ಟರೆ ಇಲ್ಲಾದರೆ ರೇಡಿಯೋಥೆರಪಿ ಕೊಟ್ಟರೆ ಅವರ ರೆಸ್ಪಾನ್ಸ್ ಇನ್ನೊಂದು ರೋಗಿಯಿಂದ ಬೇರೆ ಆಗಿರ್ತದೆ. ಹಾಗೆ ಕ್ಯಾನ್ಸರ್ ಸ್ಟೇಜಸ್ 4 ಸ್ಟೇಜ್ ಇದೆ, 1, 2, 3 and 4. ಫಸ್ಟ್ ಸ್ಟೇಜಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ 93 to 94% ಪೇಷಂಟ್ಸ್ 5 ಇಲ್ಲಾದರೆ 10 ವರ್ಷ ಜೀವಂತವಾಗಿರುತ್ತಾರೆ, 5 year or 10 year ಸರ್ವೈವಲ್. ಸೆಕೆಂಡ್ ಸ್ಟೇಜಿಗೆ ಬಂದರೆ ಅರೌಂಡ್ 83% or 84% ಪೇಷಂಟ್ಸ್ 5 ವರ್ಷ ಜೀವಂತವಾಗಿರ್ತಾರೆ. ಥರ್ಡ್ ಸ್ಟೇಜಿಗೆ ಹೋದರೆ ಅದು 56% ಫೋರ್ತ್ ಸ್ಟೇಜ್ ಆದರೆ ಅದು 13 ಇಲ್ಲಾದರೆ 16% ಪೇಷಂಟ್ಸ್ 5 ವರ್ಷ ಜೀವಂತವಾಗಿರ್ತಾರೆ, ಬಾಕಿ ಎಲ್ಲ ಜೀವಂತವಾಗಿರೋದಿಲ್ಲ. ಹಾಗೆ ಸೊ ಅದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಟ್ರೀಟ್ಮೆಂಟ್ ಕೊಡುವ 3 ರೀತಿ ಇದೆ. ಒಂದು ಶಸ್ತ್ರಕ್ರಿಯೆ ಮಾಡ್ಬೋದು, ಇಲ್ಲಾದರೆ ಕೀಮೋಥೆರಪಿ ಮಾಡ್ಬೋದು, ಇಲ್ಲಾದರೆ ರೇಡಿಯೋಥೆರಪಿ ಮಾಡ್ಬೋದು. ಕೆಲವೊಮ್ಮೆ ಇದು ಒಂದೇ ಟ್ರೀಟ್ಮೆಂಟ್ ಮೊಡಾಲಿಟಿ ನಾವು ಯೂಸ್ ಮಾಡ್ತೇವೆ, ಕೆಲವೊಮ್ಮೆ 3 ಸಹ ಒಟ್ಟಿಗೆ ಯೂಸ್ ಮಾಡ್ತೇವೆ. ಡಾಕ್ಟರ್, ಒಮ್ಮೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನುವಂಥದ್ದು ಗುಣ ಆದರೆ ಮತ್ತೆ ಬರುವ ಚಾನ್ಸಸ್ ಇರುತ್ತಾ? ಇದೆ, ಡೆಫಿನೆಟ್ಲಿ ಇದೆ. ಈಗ ಒಂದು ನಮ್ಮ ಸೆಕೆಂಡ್ ಕ್ಯಾನ್ಸರ್ ರೇಟ್ ಅಂತೇವೆ, ಇಲ್ಲಾದರೆ ಮೆಟಕ್ರೋನಸ್ ಕ್ಯಾನ್ಸರ್ ರೇಟ್. ದಟ್ ಈಸ್ ಒಂದು ಕ್ಯಾನ್ಸರ್ ಬಂದರೆ 2 ರೀತಿ ಇದೆ. ಒಂದು ಕ್ಯಾನ್ಸರ್ ಕರಳಿನ ಒಂದು ಭಾಗದಲ್ಲಿರುವಾಗ ಇನ್ನೊಂದು ಭಾಗದಲ್ಲೂ ಅದೇ ಸಮಯ ಬರಲಿಕ್ಕೆ ಚಾನ್ಸಸ್ ಒಂದು 39% ಇದೆ. ಅದು ಬಂದ ಮೇಲೆ 5 ವರ್ಷ ಇಲ್ಲದೆ 10 ವರ್ಷ ಆದಮೇಲೆ ಪುನಃ ಬರಲಿಕ್ಕೆ ಸಹ ಚಾನ್ಸ್ ಉಂಟು.
ಹಾಗೆ ಬರದ ಹಾಗೆ ಏನು ಮಾರ್ಗಗಳಿಲ್ವಾ ತಡೆಗಟ್ಟಲಿಕ್ಕೆ ಅಂತ? ನಾವು ಪೇಷಂಟ್ಸಿಗೆ ರೆಕಮೆಂಡ್ ಮಾಡ್ತೇವೆ, ನೀವು ಒಳ್ಳೆಯ ಆಹಾರ ತಗೊಳ್ಳಿ, ತರಕಾರಿ ಜಾಸ್ತಿ ತಗೊಳ್ಳಿ, ರೆಡ್ ಮೀಟ್ ತಗೊಳ್ಬೇಡಿ, ಸ್ಮೋಕ್ ಮಾಡಬೇಡಿ, ಇದು ಆಲ್ಕೋಹಾಲ್ ತಗೊಳ್ಬೇಡಿ, ಎಕ್ಸಸೈಸ್ ಮಾಡಿ. ಆದರೂ ಇದೆಲ್ಲ ಮಾಡಿದರೂ 100% ಅವಾಯ್ಡ್ ಮಾಡಲಿಕ್ಕೆ ಕಷ್ಟ. ಡಾಕ್ಟರ್, ಈಗ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ, ಇದರಲ್ಲಿ ಸ್ಟೋಮಾ ಅಂತ ಹೇಳಿದರೆ ಏನು ಅಂತ? ಓಕೆ, ಸೊ ಈಗ ಕೋಲೋನ್ ಅಂದರೆ ಒಂದು ಪೈಪ್ ಥರ ಇರುತ್ತದೆ. ಆ ಪೈಪಿನ ನಡುವಿನ ಭಾಗ ಇಲ್ಲಾದರೆ ಸಣ್ಣ ಒಂದು ಭಾಗ ನಾವು ತೆಗೆದರೆ ಆ ಬಾಕಿ ಇರುವ ಭಾಗ ನಾವು ಕನೆಕ್ಟ್ ಮಾಡ್ತೇವೆ. ಕೆಲವು ಸಮಯದಲ್ಲಿ ಅಲ್ಲಿ ರಕ್ತ ಓಟ ಕಡಿಮೆ ಇದ್ದರೆ, ಇಲ್ಲಾದರೆ ಅಲ್ಲಿ ರೇಡಿಯೇಷನ್ ಎಲ್ಲ ಮಾಡಿ ಕರಳು ಹಾಳಾಗಿದ್ದರೆ, ಅದನ್ನು ಜಾಯಿನ್ ಮಾಡಿದರೆ ಅದು ಲೀಕ್ ಆಗಲಿಕ್ಕೆ ಅದರ ಚಾನ್ಸಸ್ ಜಾಸ್ತಿ ಆಗ್ತದೆ. ಆವಾಗ ನಾವೇನು ಮಾಡುತ್ತೇವೆ ಅಂದರೆ, ಆವಾಗ ಜಾಯಿನ್ ಮಾಡೋದಿಲ್ಲ, ಆ ಭಾಗದ ಕರಳು ಹೊಟ್ಟೆಯ ಹೊರಗಡೆ ನಾವು ತಗೊಂಡು ಬಂದು ಇಡ್ತೇವೆ. ಆಗ ಹೊಟ್ಟೆಯಲ್ಲಿ ಒಂದು ಸಣ್ಣ ದ್ವಾರ ಮಾಡಿ ಅದರೊಳಗಡೆ ಕರಳು ಹೊರಗಡೆ ಚರ್ಮಕ್ಕೆ ಬಂದು ಅಲ್ಲಿ ಒಂದು ಬ್ಯಾಗ್ ಫಿಟ್ ಮಾಡ್ತೇವೆ, ಸ್ಟೋಮಾ ಬ್ಯಾಗ್ ಅಂತೇವೆ. ಆವಾಗ ನಮ್ಮ ಮಲವೆಲ್ಲ ಮಲದ್ವಾರದಿಂದ ಹೋಗೋದು ಬಿಟ್ಟು ಈ ಬ್ಯಾಗಿಗೆ ಹೋಗ್ತದೆ. ಸೊ ಅದು ಸ್ವಲ್ಪ ನೀರಾಗಿ ಹೋಗ್ತದೆ. ಸೊ ದಿನಕ್ಕೆ ಒಂದು 4-5 ಸರಿ ಬ್ಯಾಗ್ ಚೇಂಜ್ ಮಾಡ್ಬೋದು. ಈ ಸ್ಟೋಮಾ ಅಂದರೆ ಇದು ಪರ್ಮನೆಂಟ್ ಆಗ್ಬೋದು, ಇಲ್ಲಾಂದರೆ ಟೆಂಪ್ರರಿ ಆಗ್ಬೋದು. ಈಗ ಆಪರೇಷನ್ ಮಾಡಿ ಈಗ ಜಾಯಿನ್ ಮಾಡೋದು ಬೇಡ, ಮತ್ತೆ ಮಾಡುವ ಅಂತ ಟೆಂಪ್ರರಿಯಾಗಿ ಮಾಡ್ಬೋದು. ಇಲ್ಲಾದರೆ ಕರಳನ್ನು ಬಾಕಿ ಗುದದ್ವಾರ ಎಲ್ಲ ತೆಗೆದು, ಅಲ್ಲಿ ಕ್ಯಾನ್ಸರ್ ಆಗಿ ಗುದದ್ವಾರ ಕೆಳಗಿರುವ ಕರಳು ಎಲ್ಲ ತೆಗೆದು ಈ ಭಾಗ ಮಾತ್ರ ಬಾಕಿ ಇದೆ ಅಂದರೆ ಅದನ್ನು ನಾವು ಈ ಲೆಫ್ಟ್ ಸೈಡಲ್ಲಿ ತಂದು ಇಲ್ಲಿ ಒಂದು ಬ್ಯಾಗ್ ಹಾಕ್ತೇವೆ. ಆವಾಗ ಮಲ ನಮ್ಮ ಗುದದ್ವಾರದಿಂದ ಹೋಗದೆ ಈ ಬ್ಯಾಗಿಗೆ ಹೋಗ್ತದೆ. ದಟ್ ವಿಲ್ ಬಿ ಪರ್ಮನೆಂಟ್. ಓಕೆ ಡಾಕ್ಟರ್, ಈಗ ಸ್ಟೋಮಾ ಆದವರಿಗೊಂದು ಇರ್ತದೆ, ನಾವು ನಾರ್ಮಲ್ ಜನರ ಥರನೇ ಇರ್ಬೋದಾ ಅಂತ ಹೇಳಿ, ಹೇಗೆ ಡಾಕ್ಟರ್ ಇರ್ಬೋದು ಅವರಿಗೆ? ಸ್ಟೋಮಾ ಅಲ್ಲಿ ನಮ್ಮ ಸ್ಟೋಮಾ ಒಂದು ನಾವು ನಿಮಗೆ ಮಾಡಿಕೊಟ್ರೆ ನಿಮ್ಮನ್ನು ಲೈಫ್ ಟೈಮ್ ಫುಲ್ ನಿಮ್ಮನ್ನು ನೋಡಬೇಕಾಗಿ ಒಂದು ಸ್ಟೋಮಾ ನರ್ಸ್ ಇರ್ತಾರೆ. ಅವರು ನಿಮ್ಮ ಹತ್ರ ಎಷ್ಟು ಹೆಲ್ಪ್ ಮಾಡ್ತಾರೋ, ಅವರು ನಿಮ್ಮನ್ನು ಹೇಗೆ ನೋಡ್ಕೊಳ್ತಾರೋ. ಕೆಲವೊಮ್ಮೆ ಸ್ಟೋಮಾ ಮಾಡಿದರೆ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ. ಕೆಲವೊಮ್ಮೆ ಸ್ಟೋಮನ್ನು ಮೇಲೆ ಮಾಡಬೇಕಾಗ್ತದೆ, ಕೆಲವೊಮ್ಮೆ ನಡುವಲ್ಲಿ ಮಾಡ್ತೇವೆ, ಕೆಲವೊಮ್ಮೆ ಕೆಳಗಡೆ ಮಾಡ್ತೇವೆ. ಮತ್ತು ಹೆಂಗಸರಾದರೆ ನಾವು ಸಾರಿಯೆಲ್ಲ ಉಡುವುದಾದರೆ ಸ್ಟೋಮವನ್ನು ಸಾರಿ ಉಡುವ ಒಳ್ಳೆಯ ಒಂದು ಏರಿಯಾ ಅಲ್ಲಿ ಸ್ಟೋಮ ಫಿಟ್ ಮಾಡ್ತೇವೆ. ಪ್ಯಾಂಟ್ ಎಲ್ಲ ಹಾಕಿ ಇರುವ ಜನರಿಗೆ ನಾವು ಸ್ಟೋಮ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಮಾಡಿ ಸ್ವಲ್ಪ ಕೆಳಗಡೆ ಮಾಡ್ತೇವೆ. ಆಗ ಪ್ಯಾಂಟ್ ಹಾಕಿದಾಗ ಸ್ಟೋಮ ಕಾಣುವುದಿಲ್ಲ. ಪಂಚೆ ಕಟ್ಟುವವರಿಗೆ ಇಲ್ಲಾದರೆ ಬೇರೆ ಏನಾದರೂ ಶಾರ್ಟ್ಸ್ ಎಲ್ಲ ಹಾಕುವವರಿಗೆ ನಾವು ಅದೇ ಥರ ಅವರನ್ನು ಕೂರಿಸಿಕೊಂಡು, ನೀವು ಯಾವ ಬಟ್ಟೆ ಹಾಕ್ತೀರಿ, ನೀವು ಆ ಬಟ್ಟೆ ಹಾಕಿ ಕೂತ್ಕೊಳ್ಳುವಾಗ ನಿಮ್ಮ ಹೊಟ್ಟೆಯಲ್ಲಿ ಬರ್ತದೆ, ಸ್ಟೋಮ ಎಲ್ಲಿ ಬರಬೇಕು, ನಿಮಗೆ ಯಾವ ಜಾಗದಲ್ಲಿ ಸ್ಟೋಮ ಹಾಕಿದರೆ ಒಳ್ಳೆಯದು, ಹಾಗೆ ನೋಡಿ ಸ್ಟೋಮ ಮಾಡ್ತೇವೆ. ಸ್ಟೋಮದು ಸ್ವಲ್ಪ ಕರಳು ಹೊರಗಡೆ ಇರ್ತದೆ, ಅದರ ಮೇಲೆ ಒಂದು ಕ್ಯಾಪ್ ಥರ ನಾವು ಸ್ಟೋಮ ಬ್ಯಾಗ್ ಹಾಕ್ತೇವೆ. ಅದನ್ನು ಒಳ್ಳೆಯ ಒಂದು ಅಪ್ಲಯನ್ಸ್ ಹಾಕಿ ಅದು ನಮ್ಮ ಚರ್ಮಕ್ಕೆ ಒಳ್ಳೆ ರೀತಿಯಲ್ಲಿ ಅಂಟಿಕೊಂಡಿದ್ದರೆ ನಮ್ಮ ಯಾವುದೊಂದು ಕೆಲಸಕ್ಕೂ ಅದು ತಡೆಯಾಗಿ ಬರುವುದಿಲ್ಲ. ಸೊ ಅಲ್ಲಿ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಸ್ವಿಮ್ಮಿಂಗ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಮತ್ತು ಕೆಲಸ ಮಾಡಲಿಕ್ಕೆ ಇಲ್ಲಾದರೆ ಎನರ್ಜಿ ಭಾರ ಎತ್ತುವುದು, ಗದ್ದೆಯಲ್ಲಿ ಎಲ್ಲ ಕೆಲಸ ಮಾಡುವುದು, ಇದರಲ್ಲಿ ಯಾವುದು ಒಂದು ತೊಂದರೆಯೂ ಬರುವುದಿಲ್ಲ. ಓಕೆ ಡಾಕ್ಟರ್, ಸ್ಟೋಮಾದ ಬಗ್ಗೆ ಹೇಳಿದ್ರಿ, ಇದೀಗ ಪಾಲಿಪ್ಸ್ ಅಂತ ಹೇಳಿದ್ರೆ ಏನು ಅಂತ? ಪಾಲಿಪ್ಸ್ ಅಂದರೆ ಈ ಕ್ಯಾನ್ಸರ್ ಬರುವ ಮೊದಲಾಗಿರುವ ಲಕ್ಷಣ. ಪಾಲಿಪ್ಸ್ ಕೆಲವುದು ನಾವು ಹೈಪರ್ ಪ್ಲಾಸ್ಟಿಕ್ ಪಾಲಿಪ್ಸ್ ಅಂತೇವೆ. ಇದು ಈಗ ನಮ್ಮ ಹೊಟ್ಟೆಯಲ್ಲಿ ಕರಳಿನ ಲೈನಿಂಗ್ ಯಾವಾಗಲೂ ಭಾರಿ ಫಾಸ್ಟಾಗಿ ಚೇಂಜ್ ಆಗ್ತಾ ಇರ್ತದೆ. ಜೀವನದಲ್ಲಿ ಫುಲ್ ಲೈಫಲ್ಲಿ ಒಂದೇ ಲೈನಿಂಗ್ ಇರುವುದಿಲ್ಲ, ಅದು ಯಾವತ್ತೂ ರೀಜನರೇಟ್ ಆಗ್ತಾನೇ ಇರ್ತದೆ. ಕ್ಯಾನ್ಸರ್ ಅಂದರೆ ನಮ್ಮ ಬಾಡಿಯಲ್ಲಿ ರೀಜನರೇಟ್ ಆಗುವ ಟಿಶ್ಯೂ ಕಂಟ್ರೋಲ್ ಬಿಟ್ಟು ದೊಡ್ಡದಾಗುವುದು, ಇದು ಕ್ಯಾನ್ಸರ್. ಹಾಗೆಯೇ ನಮ್ಮ ಕರಳಿದ ಲೈನಿಂಗ್ ಕಂಟ್ರೋಲ್ ಬಿಟ್ಟು ದೊಡ್ಡದಾಗಿ ಹೋದರೆ ಸಣ್ಣದಾಗಿ ಒಂದು ಪಾಲಿಪ್ ಬರ್ತದೆ. ಒಂದು ವರ್ಷ ಇಲ್ಲಾದರೆ 1.5 ವರ್ಷ ಆಗುವಾಗ ಒಂದು ಎಡಿನೋಮಾ ಆಗ್ತದೆ. ಎಡಿನೋಮಾ ದೊಡ್ಡದಾಗಿ ಒಂದು 10 millimeters, ದಟ್ ಈಸ್ 1 centimeter ಜಾಸ್ತಿ ಆದರೆ ಅದರಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಸೊ ಈ ಪಾಲಿಪ್ ಬಂದರೂ ಪರವಾಗಿಲ್ಲ, ಎಡಿನೋಮಾ ಆಗುವಕ್ಕಿಂತ ಮುಂಚೆ ಇಲ್ಲಾದರೆ ಎಡಿನೋಮಾ ಕ್ಯಾನ್ಸರ್ ಆಗುವಕ್ಕಿಂತ ಮುಂಚೆ ನಾವು ಕೊಲೊನೋಸ್ಕೋಪಿ ಮಾಡಿ ಅದನ್ನು ತೆಗೆದರೆ ಎಡಿನೋಮಾ ಕ್ಲಿಯರೆನ್ಸ್ ಅಂತೇವೆ. ಇದನ್ನೆಲ್ಲ ಕ್ಲಿಯರ್ ಮಾಡಿ ತೆಗೆದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಬಹಳ ಕಡಿಮೆ ಆಗ್ತದೆ. ಸೊ ಒಂದು ರೀತಿಯಲ್ಲಿ ಹಾಗೆ ಮಾಡಿದರೆ ನಮಗೆ ಬೇಕಾದರೆ ಕ್ಯಾನ್ಸರ್ ಬರುವ ಚಾನ್ಸಸ್ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಸಾಧ್ಯವಾಗಬಹುದು.
ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಆಗಬಹುದು. ಆಗ್ಬಹುದು. ಓಕೆ ಡಾಕ್ಟರ್, ಈಗ ಕ್ಯಾನ್ಸರ್ ಅಲ್ಲಿ ಮೇನ್ ಆಗಿ ಮಾಡುವಂಥದ್ದು ಚಿಕಿತ್ಸೆ ಮಾಡುವಂಥದ್ದು ಕೀಮೋಥೆರಪಿ. ಈ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ಪಾತ್ರ ಏನು ಅಂತ? ಸೊ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದರೆ ಎರಡು ರೀತಿ ಇದೆ. ಒಂದು ಕೊಲಾನಿಕ್ ಕ್ಯಾನ್ಸರ್, ದಟ್ ಇಸ್ ದೊಡ್ಡ ಕರಳಿನ ಕ್ಯಾನ್ಸರ್, ಮತ್ತು ರೆಕ್ಟಲ್ ಕ್ಯಾನ್ಸರ್ ಅಂದರೆ ನಮ್ಮ ಗುದದ್ವಾರದಿಂದ 15 ಸೆಂಟಿಮೀಟರ್ ಮೇಲಕ್ಕೆ, ಅದು ರೆಕ್ಟಮ್. ರೆಕ್ಟಮಿಗೆ ಕ್ಯಾನ್ಸರ್ ಬಂದರೆ ನಾವು ಫಸ್ಟ್ ಆಪರೇಷನ್ ಮಾಡುವುದಿಲ್ಲ. ಫಸ್ಟ್ ನಾವು ಕೀಮೋ ರೇಡಿಯೋಥೆರಪಿ ಅಂತೇವೆ. ರೇಡಿಯೇಷನ್ ಮತ್ತು ಕೀಮೋಥೆರಪಿ ಒಟ್ಟಿಗೆ ಇಂಟೆನ್ಸಿವ್ ಆಗಿ ಕೊಡ್ತೇವೆ. ಮತ್ತು ಆ ಕ್ಯಾನ್ಸರ್ ಸಣ್ಣದಾಗುತ್ತಿದೆ, ದಟ್ ಈಸ್ ರೆಸ್ಪಾನ್ಸ್ ಟು ಟ್ರೀಟ್ಮೆಂಟ್. ಕಂಪ್ಲೀಟ್ ರೆಸ್ಪಾನ್ಸ್ ಇದ್ದರೆ ನಾವು ಬೇಕಾದರೆ ಆಪರೇಷನ್ ಅವಾಯ್ಡ್ ಮಾಡ್ಬೋದು. ಮತ್ತು ಇಂಟೆನ್ಸಿವ್ ಸರ್ವೆಲೆನ್ಸ್ ಅಂದರೆ ಆಪರೇಷನ್ ಅವಾಯ್ಡ್ ಮಾಡಿದರೆ 3 ತಿಂಗಳಿಗೊಂದು ಸರಿ, 6 ತಿಂಗಳಿಗೊಂದು ಸರಿ, ಇಲ್ಲಾದರೆ ವರ್ಷಕ್ಕೊಂದು ಸರಿ ಕೊಲೊನೋಸ್ಕೋಪಿ ಇಲ್ಲಾದರೆ ಇದು ಸ್ಟೂಲ್ ಟೆಸ್ಟ್ ಮಾಡಿ ಪುನಃ ಬರ್ತಾ ಇದೆಯೋ ಇಲ್ಲೋ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡಿ ನೋಡ್ಬೋದು. ಅದು ಕಂಪ್ಲೀಟಾಗಿ ರೆಸ್ಪಾನ್ಸ್ ಇಲ್ಲದೆ ಇದ್ದರೆ, ಸ್ವಲ್ಪ ಬಾಕಿ ಕ್ಯಾನ್ಸರ್ ಇದ್ದರೆ ಅದನ್ನು ಮತ್ತೆ ನಾವು ಆಪರೇಷನ್ ಮಾಡ್ತೇವೆ. ಆಪರೇಷನ್ ಮಾಡಿ ಆ ಆಪರೇಷನ್ ಮಾಡಿದ್ದು ಕರಳನ್ನು ನಾವು ಟೆಸ್ಟಿಗೆ ಕಳಿಸ್ತೇವೆ. ಅಲ್ಲಿ ಸ್ವಲ್ಪ ಫ್ಯಾಕ್ಟರ್ಸ್ ಇರ್ಬೋದು, ಹೈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಭಾರಿ ಫಾಸ್ಟಾಗಿ ಬೆಳೆಯುವ ದೊಡ್ಡದಾಗುವ ಕ್ಯಾನ್ಸರ್, ಇಲ್ಲಾದರೆ ರಕ್ತನಾಳಕ್ಕೆ ಸ್ಪ್ರೆಡ್ ಆಗಿರುವ ಕ್ಯಾನ್ಸರ್, ಇಲ್ಲಾದರೆ ಲಿಂಫ್ ಗ್ಲ್ಯಾಂಡ್ಸ್ ಅಂದರೆ ಈಗ ನಮಗೆ ಗಂಟ್ಲೆಲ್ಲ ನೋವು ಬಂದರೆ ಗಂಟ್ಲಲ್ಲಿ ಸಣ್ಣ ಸಣ್ಣ ಗೆಡ್ಡೆ ಥರ ಬರ್ತದೆ, ಅದಕ್ಕೆ ಲಿಂಫ್ ಗ್ಲ್ಯಾಂಡ್ಸ್ ಅಂತೇವೆ. ಈ ಲಿಂಫ್ ಗ್ಲ್ಯಾಂಡ್ಸ್, ಕರಳಿನ ಕ್ಯಾನ್ಸರ್ ಹತ್ತಿರ ತುಂಬ ಲಿಂಫ್ ಗ್ಲ್ಯಾಂಡ್ಸ್ ಇದ್ದರೆ ಅದು ಹೈ ರಿಸ್ಕ್ ಕ್ಯಾನ್ಸರ್ ಆಗುತ್ತೆ. ಇದೆಲ್ಲ ಇಲ್ಲದೆ ಇದ್ದರೆ ಲೋ ರಿಸ್ಕ್ ಕ್ಯಾನ್ಸರ್ ಅಂತೇವೆ. ಲೋ ರಿಸ್ಕ್ ಕ್ಯಾನ್ಸರ್ ಆದರೆ ಸಾಧಾರಣ ರೀತಿ, ಎಲ್ಲರಿಗೂ ಅಂತೂ ಹೇಳೋಕ್ಕಾಗೋದಿಲ್ಲ, ಸಾಧಾರಣ ರೀತಿಯಲ್ಲಿ ಲೋ ರಿಸ್ಕ್ ಕ್ಯಾನ್ಸರ್ ಆದರೆ ಆಪರೇಷನ್ ಮಾಡಿದ ಮೇಲೆ ಅವರು ಕನ್ಸಿಡರ್ಡ್ ಆಸ್ ಕ್ಯೂರ್ಡ್, ಅಂದರೆ ಇವರಿಗೆ ಫುಲ್ ಡಿಸೀಸ್ ವಾಸಿಯಾಗಿದೆ ಅಂತ. ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಟ್ರೀಟ್ಮೆಂಟ್ ಕೀಮೋ ರೇಡಿಯೋಥೆರಪಿ ಕೊಟ್ಟು ಆಪರೇಷನ್ ಮಾಡಿ ಮತ್ತೆ ಪುನಃ ಕೀಮೋಥೆರಪಿ ಕೊಡಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಬೇರೆ ಕ್ಯಾನ್ಸರ್ಗಳು ಬೇರೆ ಬೇರೆ ಪಾರ್ಟ್ಸಿಗೆ ಹರಡ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಅಂತ ಹೇಳ್ತಾರೆ. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಬೇರೆ ಪಾರ್ಟಿಗೆ ಹರಡುತ್ತಾ ಅಂತ? ಪ್ರಧಾನವಾಗಿ ಅದು ಈಗ ಕರಳು ಒಳಗಡೆ ಬರೀ ಕರಳು ಮಾತ್ರ ಅಲ್ಲ, ಕರಳ ಹತ್ರ ಹೆಂಗಸರಲ್ಲಿ ಓವರಿ ಇರ್ತದೆ, ಯೂಟ್ರಸ್ ಇರ್ತದೆ, ಟ್ಯೂಬ್ಸ್ ಇರ್ತದೆ, ಸಣ್ಣ ಕರಳಿರ್ತದೆ, ಇಲ್ಲಾದರೆ ಮೂತ್ರನಾಳ ಇರ್ತದೆ, ಯೂರಿನರಿ ಬ್ಲ್ಯಾಡರ್ ಇರ್ತದೆ. ಇಲ್ಲಿ ಎಲ್ಲ ಕ್ಯಾನ್ಸರಿಗೆ ಹರಡಬಹುದು. ಮತ್ತು ಇದು ಗ್ಲ್ಯಾಂಡ್ಸಿಗೆ ಸಹ ಹರಡ್ತದೆ. ಕರಳಿನನ್ನು ಡ್ರೈನ್ ಮಾಡಲಿಕ್ಕೆ ಲಿಂಫ್ ಗ್ಲ್ಯಾಂಡ್ಸ್, ಗಂಟ್ಲಲ್ಲಿ ಬರುವ ಥರ ಸಣ್ಣ ಸಣ್ಣ ಗೆಡ್ಡೆ ಥರ ಕರಳಿನ ಸೈಡಲ್ಲೂ ಲಿಂಫ್ ಗ್ಲ್ಯಾಂಡ್ಸ್ ಇದೆ, ಅದಕ್ಕೆ ಹರಡಬಹುದು. ಮತ್ತು ಕರಳಿಂದ ರಕ್ತ ಹೋಗುವ ಪ್ರಧಾನವಾದ ಅವಯವಂದರೆ ಲಿವರ್. ಸೊ ಲಿವರಿಗೆ ಸ್ಪ್ರೆಡ್ ಆಗ್ಬೋದು, ಲಂಗ್ಸಿಗೆ ಸ್ಪ್ರೆಡ್ ಆಗ್ಬೋದು, ಬೋನ್ಸಿಗೆ ಸ್ಪ್ರೆಡ್ ಆಗ್ಬೋದು, ಇಲ್ಲಾದರೆ ಬ್ರೈನಿಗೆ ಸ್ಪ್ರೆಡ್ ಆಗ್ಬೋದು. ಓಕೆ ಡಾಕ್ಟರ್, ಈಗ ಕೊಲೋನ್ ಮತ್ತು ಗುದನಾಳದ ಕ್ಯಾನ್ಸರ್ ನಡುವೆ ವ್ಯತ್ಯಾಸ ಇದೆಯಾ ಅಂತ? ಹೌದು, ಕೋಲೋನ್ ಅಂದರೆ ಕೋಲೋನಲ್ಲಿ ಕ್ಯಾನ್ಸರ್ ಬಂದರೆ ಅದು ನಮಗೆ ಆಪರೇಷನ್ ಮಾಡಿ ನಾವು ಪ್ರಧಾನವಾಗಿ ಕೀಮೋ ರೇಡಿಯೋಥೆರಪಿ ಕೊಡೋದಿಲ್ಲ. ಅಂದರೂ ಕ್ಯಾನ್ಸರಿದ್ದು ಅದು ರಿಸ್ಕ್ ಫ್ಯಾಕ್ಟರ್ಸ್ ನಮಗೆ ನೋಡಬೇಕಾಗ್ತದೆ. ಕೋಲೋನಲ್ಲಿ ಸಾಧಾರಣ ರೀತಿಯಲ್ಲಿ ಕೋಲೋನ್ ಸ್ವಲ್ಪ ದೊಡ್ಡ ಕೆಪಾಸಿಟಿ ಇದ್ದರಿಂದ ಅದರಲ್ಲಿ ಸಣ್ಣ ಕ್ಯಾನ್ಸರ್ ಬರುವಾಗ ಸಾಧಾರಣ ಲಕ್ಷಣಗಳೇನು ಕಾಣೋದಿಲ್ಲ. ರೆಕ್ಟಲ್ ಕ್ಯಾನ್ಸರಲ್ಲಿ ಮೊದಲೇ ಸ್ವಲ್ಪ ರಕ್ತ ಹೋಗುವುದು, ಇಲ್ಲಾದರೆ ಡಯರಿಯಾ ಆಗುವುದು, ಹಾಗೆ ರೀತಿಯ ಲಕ್ಷಣಗಳು ಬೇಗ ಬರ್ಬೋದು. ಮತ್ತು ಕೋಲೋನಲ್ಲಿ ನಾವು ಕ್ಯಾನ್ಸರ್ ಇದ್ದರೆ ಅದನ್ನು ಫಸ್ಟ್ ನಾವು ಆಪರೇಷನ್ ಮಾಡಿ ತೆಗಿತೇವೆ. ಆಪರೇಷನ್ ಮಾಡಿ ಟೆಸ್ಟ್ ಮಾಡಿ ಅದರಲ್ಲಿ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಮಾತ್ರ ಕೀಮೋಥೆರಪಿ ಕೊಡ್ತೇವೆ. ಆದರೆ ರೆಕ್ಟಲ್ ಕ್ಯಾನ್ಸರ್ ಸ್ವಲ್ಪ ಇದು ಸಾಧಾರಣ ಕೋಲೋನ್ ಕ್ಯಾನ್ಸರ್ಗಿಂತ ಸ್ವಲ್ಪ ಜಾಸ್ತಿ ಅಗ್ರೆಸಿವ್. ಅದರಿಂದಾಗಿ ನಾವು ಮೊದಲೇ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಕೊಡ್ತೇವೆ. ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ರೆಸ್ಪಾನ್ಸ್ ನೋಡಿ ಮತ್ತೆ ಪೇಷಂಟ್ ಹತ್ರ ಹೇಳ್ತೇವೆ, ನಿಮಗೆ ಬೇಕಾದ್ರೆ ಆಪರೇಷನ್ ಮಾಡ್ಬೋದು, ಏನು ಇಲ್ಲದೆ ಇದ್ದರೆ ಎಕ್ಸ್ಪೆಕ್ಟೆಂಟ್ ಥೆರಪಿ ಅಂದರೆ ನೋಡೋದು ಏನು ಹೇಗೆ ಅದು ಜಾಸ್ತಿ ಆಗ್ತಾ ಉಂಟಾ ಇಲ್ಲಾದರೆ ಪುನಃ ಬರ್ತಾ ಉಂಟಾ, ಹಾಗಾದರೆ ಏನು ಮಾಡಬೇಕಾಗ್ತದೆ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ ಡಾಕ್ಟರ್, ಈಗ ಒಬ್ಬ ಪೇಷಂಟ್ ಅಥವಾ ಒಬ್ಬ ವ್ಯಕ್ತಿ ಸಾಮಾನ್ಯ ಹೊಟ್ಟೆಯ ಸಮಸ್ಯೆ ಮತ್ತು ಈ ಕೊಲೊರೆಕ್ಟಲ್ ಕ್ಯಾನ್ಸರನ್ನು ಹೇಗೆ ಅವರು ಡಿಫ್ರೆನ್ಸ್ ಮಾಡ್ಬೋದು ಅಂತ? ಈಗ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ, ಇದು ಹೊಟ್ಟೆಯ ಸಮಸ್ಯೆ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಅದರಿಂದ ಬಂದಿರ್ಬೋದು ಅಂತ ಹೇಳಿ. ಇದನ್ನು ಹೇಗೆ ನೀವು ಸಾಧಾರಣ ರೀತಿಯಲ್ಲಿ ನಮ್ಮ ಪೇಷಂಟ್ಸ್ ನಮ್ಮ ಹತ್ರ ಬರುವಾಗ ಹೊಟ್ಟೆ ಸಂಬಂಧವಾಗಿರುವ ಸಿಂಪ್ಟಮ್ಸ್, ವಾಂತಿ ಬರುವುದು, ಇಲ್ಲಾದರೆ ಆಹಾರದಲ್ಲೇ ಇದು ಅಪೆಟೈಟ್ ಕಮ್ಮಿ ಆಗೋದು, ಆಹಾರ ಮಾಡಲಿಕ್ಕೆ ಆಗ್ರಹ ಇಲ್ಲದೆ ಇರೋದು, ವೆಯ್ಟ್ ಕಡಿಮೆ ಆಗೋದು, ಇಲ್ಲಾದರೆ ಹೊಟ್ಟೆ ಉಬ್ಬಿಸಿ ಬಂದು ಇದು
ವಾಂತಿ ಬರುವ ಥರ ಅನಿಸೋದು. ಇದೆಲ್ಲ ಸಾಧಾರಣ ನಮ್ಮ ಅನ್ನನಾಳ ಇಲ್ಲಾಂದರೆ ಹೊಟ್ಟೆಯ ಪ್ರಾಬ್ಲಮ್ಸಲ್ಲಿ ಸಾಧಾರಣ ಹೆಚ್ಚಿನ ಅಂಶ ಜಾಸ್ತಿ ಆಗ್ತದೆ. ಕರಳಿನ ಕ್ಯಾನ್ಸರಲ್ಲಿ ಪ್ರಧಾನವಾಗಿ ಬರುವ ಸಿಂಪ್ಟಮ್ಸ್ ಏನೆಂದರೆ ಮೋಷನ್ ಹೋಗುವಾಗ ಅದರಲ್ಲಿ ರಕ್ತ ಹೋಗೋದು, ಡಾರ್ಕ್ ರೆಡ್ ರಕ್ತ ಹೋಗೋದು, ಇಲ್ಲಾದರೆ ಡಯರಿಯಾ ಆಗೋದು. ಡಯರಿಯಾ ಅಂದರೆ ಬೇದಿ ಜಾಸ್ತಿ, ನೀರು ಥರ ಬೇದಿ ಆಗೋದು. ಕೆಲವೊಮ್ಮೆ ಕಾನ್ಸ್ಟಿಪೇಷನಲ್ಲೂ ರೆಕ್ಟಲ್ ಕ್ಯಾನ್ಸರ್ ಬರ್ಬೋದು. ಅಂದರೂ ಸಾಧಾರಣ ರೀತಿಯಲ್ಲಿ ಕೊಲೋನಿಕ್ ಕ್ಯಾನ್ಸರಲ್ಲಿ ಬೇದಿ ಆಗ್ತದೆ, ಕಾನ್ಸ್ಟಿಪೇಷನ್ ಆಗೋದು ಕಡಿಮೆ. ಮತ್ತು ಕೆಲವು ಸರಿ ಒಂದು 30%, ದಟ್ ಈಸ್ 30% ಪೇಷಂಟ್ಸ್ ಕೆಲವೊಮ್ಮೆ ಎಮರ್ಜೆನ್ಸಿಯಾಗಿ ಬರ್ತಾರೆ ನಮ್ಮ ಹತ್ರ. ಹೊಟ್ಟೆ ದೊಡ್ಡದಾಗಿದೆ, ಮೋಷನ್ ಹೋಗ್ತಾ ಇಲ್ಲ, ವಾಂತಿ ಬರ್ತಾ ಇದೆ, ಹೊಟ್ಟೆ ಉಬ್ಬುತ್ತಾ ಇದೆ. ಆಗ ನಾವು ನೋಡಿದಾಗ ಕರಳು ಕ್ಯಾನ್ಸರ್ ಆಗಿ ಕಂಪ್ಲೀಟ್ ಬ್ಲಾಕ್ ಆಗಿರ್ತದೆ. ಆವಾಗ ನಾವು CT ಸ್ಕ್ಯಾನ್ ಮಾಡಿ ನೋಡಿದರೆ ಇದು ಬ್ಲಾಕ್ ಆಗಿರೋದು ಬೇರೆ ಕಾರಣಗಳಿಂದ ಇರ್ಬೋದು, ಅಲ್ಲ ಕ್ಯಾನ್ಸರಿಂದ ಇರ್ಬೋದು ಅಂತ ಗೊತ್ತಾಗ್ತದೆ. ಡಾಕ್ಟರ್, ಈಗ ಇತ್ತೀಚೆಗೆ ನಾವು ಗಮನಿಸೋದಾದರೆ ಯುವಕರಲ್ಲಿ ಹೆಚ್ಚಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ? ಓಕೆ, ಇದು ಭಾರಿ ಒಳ್ಳೆ ಪ್ರಶ್ನೆ. ಇದು ನಾನು ಪ್ರತ್ಯೇಕವಾಗಿ ಹೇಳಬೇಕು ವೀಕ್ಷಕರಿಗೆ ಅಂತ ಅಂದುಕೊಂಡಿದ್ದೆ. ಈಗ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ವೆಸ್ಟಲ್ಲಿ ಕ್ಯಾನ್ಸರ್ ಇದ್ದು ಚಾನ್ಸಸ್ ಕಡಿಮೆ ಆಗ್ತಾ ಇದೆ. ಇಂಡಿಯಾದಲ್ಲಿ ಅರೌಂಡ್ ಕ್ಯಾನ್ಸರ್ ಇದ್ದು ಇನ್ಸಿಡೆನ್ಸ್ ಅಂದರೆ ಒಂದು ಪಾಪ್ಯುಲೇಷನ್ನಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಕೊಲೊರೆಕ್ಟಲ್ ಕ್ಯಾನ್ಸರ್ ಬರ್ತದೆ. ಗಂಡಸರಲ್ಲಿ ಇದು ಒಂದು 4 ಇಲ್ಲಾದರೆ 5% ಎಲ್ಲ ವರ್ಷವೂ ಜಾಸ್ತಿ ಆಗ್ತಾ ಇದೆ. ವೆಸ್ಟಲ್ಲಿ ಎಲ್ಲ ಕಡೆ ಸ್ಕ್ರೀನಿಂಗ್ ಮಾಡುವ ಕಾರಣ ಕಡಿಮೆ ಆಗ್ತಾ ಇದೆ. ಇಂಡಿಯಾದಲ್ಲಿ ಅದು ಜಾಸ್ತಿ ಆಗ್ತಾ ಇರ್ತದೆ. ಎಸ್ಪೆಷಲಿ 40 to 50 years old ಪೇಷಂಟ್ಸಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ. ನಾನು ಹೇಳೋದು 40 or 50 ಪೇಷಂಟ್ 40 to 50 ರೇಂಜಲ್ಲಿ ಕ್ಯಾನ್ಸರ್ ಬರುವ ಸಾಧಾರಣ ಚಾನ್ಸಸ್ ಜಾಸ್ತಿ ಇದೆ ಅಂತಲ್ಲ. ಈಗ ಈ ಮೊದಲು ಕ್ಯಾನ್ಸರ್ ಬರುವುದು 55 ವರ್ಷಕ್ಕಿಂತ ಆದಮೇಲೆ ಸಾಧಾರಣ ಬರೋದು. ಈಗ 50 ವರ್ಷ, 45 ವರ್ಷ, 40 ವರ್ಷ, 35 ವರ್ಷ ಥರ ನಾವು ನೋಡಿದ್ದೇವೆ. ಸಾಧಾರಣ ಈಗ ಒಂದು 20, 30 ಇಲ್ಲ 40 ವರ್ಷದ ಪೇಷಂಟ್ ಮೋಷನಲ್ಲಿ ರಕ್ತ ಹೋಗ್ತಾ ಉಂಟು ಅಂತ ಬಂದರೆ, ನನಗೆ ಕೆಲವು ಸರಿ ಏನಾಗಿದೆ ಅಂದರೆ ಬೇರೆ ಡಾಕ್ಟರ್ಸ್ ನೋಡಿ ಇದು ಪೈಲ್ಸ್ ಇರ್ಬೋದು, ಪೈಲ್ಸಿಂದಾಗಿ ರಕ್ತ ಹೋಗೋದು ನೋಡಿದರೆ ಸ್ವಲ್ಪ ಪೈಲ್ಸ ಇರ್ಬೋದು. ಸೊ ಪೈಲ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದರೆ ಅದು ನಮ್ಮ ಗಮನ ಡೈವರ್ಟ್ ಆಗ್ತದೆ. ಇದು ಪೈಲ್ಸ್ ಇರ್ಬೋದು ಅಂತ ಪೈಲ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ, ಒಳಗಡೆ ಕ್ಯಾನ್ಸರ್ ದೊಡ್ಡದಾಗ್ತಾ ಇರ್ತದೆ. ಸೊ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಫಸ್ಟ್ ನೋಡಿ ಮತ್ತೆ ಪೈಲ್ಸ್ದು ಟ್ರೀಟ್ಮೆಂಟ್ ಕೊಡಬೇಕು. ಹಾಗೆ ಯಂಗ್ ಪೇಷಂಟ್ಸಿಗೆ ಕ್ಯಾನ್ಸರ್ ಮಿಸ್ ಮಾಡಲಿಕ್ಕೆ ಚಾನ್ಸಸ್ ಜಾಸ್ತಿ ಉಂಟು. ಡಾಕ್ಟರ್, ಈಗ ಆರಂಭದಲ್ಲೇ ಪತ್ತೆ ಮಾಡಿದರೆ ಕೊಲೊರೆಕ್ಟಲ್ ಕ್ಯಾನ್ಸರನ್ನು ಗುಣಪಡಿಸಬಹುದು. ಈಗ ಸಣ್ಣ ಪಾಲಿಪ್ಪಲ್ಲಿ ಕ್ಯಾನ್ಸರ್ ಬಂದರೆ ಅದಕ್ಕೆ ನಾವು ಪಾಲಿಪ್ ಕ್ಯಾನ್ಸರ್ ಅಂತೇವೆ. ಪಾಲಿಪ್ ಕ್ಯಾನ್ಸರ್ ಅಂದರೆ ಈಗ ಒಂದು ಗ್ರೇಪ್ಸ್ ಥರ ನೋಡಿದರೆ, ಒಂದು ಗ್ರೇಪ್ಸ್ ಮತ್ತು ಅದರದ್ದು ಸ್ಟಾಕ್. ಈಗ ಇದು ಗ್ರೇಪ್ಸ್ ಇದು ಟಾಪಲ್ಲಿ ಕ್ಯಾನ್ಸರ್ ಇದ್ದರೆ ಈ ಸ್ಟಾಕನ್ನು ಕಂಪ್ಲೀಟಾಗಿ ನಾವು ತೆಗೆದರೆ ಆ ಕ್ಯಾನ್ಸರ್ ಕ್ಯೂರ್ ಆಗಿದೆ ಅನ್ನಬಹುದು. ಇದು ಸ್ಟಾಕ್ ಇದು ಕೆಳಗಡೆ ಬಾವೆಲ್ಲದು ಕರಳಿನ ಲೈನಿಂಗಿಗೆ ಕ್ಯಾನ್ಸರ್ ಬಂದರೆ ಮತ್ತು ಆ ಭಾಗ ಆಪರೇಷನ್ ಮಾಡಿದರೆ ಭಾಳ ಒಳ್ಳೆ ರೆಸ್ಪಾನ್ಸ್ ಇರ್ಬೋದು. ಈಗ ಕರಳಲ್ಲಿ ಲೈನಿಂಗಲ್ಲಿ ಕ್ಯಾನ್ಸರ್ ಉಂಟು, ಗ್ಲ್ಯಾಂಡ್ಸಲ್ಲಿ ಏನೂ ಇಲ್ಲ, ಲಿವರಲ್ಲಿ ಏನೂ ಇಲ್ಲ, ಲಂಗ್ಸಲ್ಲಿ ಏನೂ ಇಲ್ಲ, ಬ್ರೈನ್ ಸ್ಪೈನಲ್ಲಿ ಏನೂ ಇಲ್ಲ ಅಂದರೆ ಸಾಧಾರಣವಾಗಿ ಅದು ಫಸ್ಟ್ ಸ್ಟೇಜ್ ಆಗಿರ್ಬೋದು ಅಂತ ನಾವು ಹೇಳ್ತೇವೆ. ಆಗ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಒಳ್ಳೆ ರೆಸ್ಪಾನ್ಸ್ ಇದ್ದರೆ ನಾವು 5 ವರ್ಷ ಸರ್ವೈಲೆನ್ಸ್ ಮಾಡ್ತೇವೆ. ಸರ್ವೈಲೆನ್ಸ್ ಅಂದರೆ ರೋಗ ವಾಪಸ್ ಬಂದಿದೆಯೋ ಇಲ್ಲವೋ ಅಂತ ನೋಡಲಿಕ್ಕೆ. ಆ 5 ವರ್ಷ ಕ್ಯಾನ್ಸರ್ ಏನು ಕಾಣಿಸದೇ ಇದ್ದರೆ ಮತ್ತೆ ಕ್ಯಾನ್ಸರ್ ಬರುವ ಚಾನ್ಸಸ್ ಬಹಳ ಕಡಿಮೆ. ಓಕೆ ಡಾಕ್ಟರ್, ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ, ಗುಣಮುಖರಾಗ್ತಾರೆ. ಗುಣಮುಖರಾದಮೇಲೆ ಜೀವನ ಶೈಲಿಯಲ್ಲಿ, ಲೈಫ್ ಸ್ಟೈಲ್ನಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾ ಅಂತ? ಈಗ ಸೆಕೆಂಡ್ ಕ್ಯಾನ್ಸರ್, ದಟ್ ಈಸ್ ಬಾಲಲ್ಲಿ ಸೆಕೆಂಡ್ ಕ್ಯಾನ್ಸರ್ ಬರುವ ಚಾನ್ಸ್ ಇದೆ. ಅಂದರೂ ನಾವು ಒಳ್ಳೆ ಆಹಾರ ರೀತಿಗಳು ಅಡಾಪ್ಟ್ ಮಾಡಿದರೆ, ಇಲ್ಲಾದರೆ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟು ಡಯಟ್ ಆ್ಯಂಡ್ ಎಕ್ಸಸೈಸ್ ನಾವು ಸರಿ ನೋಡಿ ನಮ್ಮ ವೆಯ್ಟ್ ಎಲ್ಲ ಕಂಟ್ರೋಲ್ ಮಾಡಿ ಇಟ್ಟರೆ ಪುನಃ ಕ್ಯಾನ್ಸರ್ ಬರುವ ಚಾನ್ಸಸ್ ಬಹಳ ಕಡಿಮೆ. ಡಾಕ್ಟರ್, ಈಗ ಜನರಲ್ಲಿ ಮುಖ್ಯವಾಗಿ ಈಗ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಆಯಿತು ನನ್ನ ಪ್ರಾಣ ಹೋಗ್ತದೆ ಅಂತಲೇ ಇರುವಂಥದ್ದು. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿರುವ ತಪ್ಪು ಕಲ್ಪನೆಗಳು ಯಾವುದು? ಅದಕ್ಕೆ ನೀವು ಏನು ಸಲಹೆಯನ್ನು ಕೊಡ್ತೀವಿ? ಈಗ ನಾವು ಸಾಧಾರಣ ಪೇಷಂಟ್ಸನ್ನು ನೋಡಿದರೆ ಅವರ ರಿಲೇಟಿವ್ಸ್ ಒಟ್ಟಿಗೆ ಬರ್ತಾರೆ. ಅವರಿಗೆ ನಿಮಗೆ ಕೋಲೋನಲ್ಲಿ ಕ್ಯಾನ್ಸರ್ ಉಂಟು ಅಂತ ಹೇಳಿದ ತಕ್ಷಣ ಅದಕ್ಕೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು, ಹೀಗೆ ಆಗ್ಬೋದು, ಹಾಗೆ ಆಗ್ಬೋದು, ಕ್ಯೂರ್ ಮಾಡ್ಬೋದು, ಕೆಲವೊಮ್ಮೆ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಳೋದಕ್ಕಿಂತ ಮುಂಚೆ ಕ್ಯಾನ್ಸರ್ ಹೇಳಿದ ತಕ್ಷಣ
ಪೇಷಂಟ್ ಭಯಭೀತರಾಗುತ್ತಾರೆ. ನಂದು ಕ್ಯಾನ್ಸರ್ ಬಂದಿದೆ, ನನ್ನ ಜೀವನ ಮುಗೀತು ಅಂತಾರೆ. ಈಗ ಒಂದು 35-40 ವರ್ಷದ ಪೇಷಂಟ್ ಹತ್ರ ನಿಮಗೆ ರೆಕ್ಟಮಲ್ಲಿ ಕ್ಯಾನ್ಸರ್ ಉಂಟು ಅಂತ ಹೇಳಿದರೆ ಅವರು ಫುಲ್ ಡಿಪ್ರೆಷನ್ ಆಗಿ ಬಿಡ್ತಾರೆ. ಹಾಗೆ ಆಗುವ ಅವಶ್ಯಕತೆ ಇಲ್ಲ. ಸಣ್ಣ ಕ್ಯಾನ್ಸರ್ ಆದರೆ ಈಸಿಲಿ ಡಿಟೆಕ್ಟೆಡ್, ಇಲ್ಲಾದರೆ ಅರ್ಲಿ ಡಿಟೆಕ್ಟೆಡ್ ಕ್ಯಾನ್ಸರ್ ಆದರೆ ಅದನ್ನು ಪರಿಪೂರ್ಣವಾಗಿ ಶರೀರದಿಂದ ತೆಗೆದು ಹಾಕಲಿಕ್ಕೆ ನಮಗೆ ಸಾಧ್ಯವಿದೆ. ಈಗ ಲೇಟೆಸ್ಟ್ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಇದೆ, ರೇಡಿಯೇಷನ್ ಟ್ರೀಟ್ಮೆಂಟ್ ಇದೆ. ಆ ಕ್ಯಾನ್ಸರ್ ಇರುವ ಜಾಗದಲ್ಲಿ ರೇಡಿಯೇಷನ್ ಕೊಡುವ ರೀತಿಗಳಿದೆ, ದಟ್ ಈಸ್ ಕಾಂಟ್ಯಾಕ್ಟ್ ಆರ್ ಬ್ರೇಕಿಥೆರಪಿ ಅಂತೇವೆ. ಇಲ್ಲಾದರೆ ಕೀಮೊಥೆರಪಿ, ಅಗ್ರೆಸಿವ್ ಕೀಮೊಥೆರಪಿ, ಫೋಕಸ್ಡ್ ಕೀಮೊಥೆರಪಿ ಕೊಡ್ಬೋದು. ಮುಂಚೆಗಿಂತ ಒಳ್ಳೆ ಡ್ರಗ್ಸ್ ಈಗ ನಮಗೆ ಕೀಮೊಥೆರಪಿ ಮಾಡಲಿಕ್ಕೆ ಉಂಟು. ಅದೆಲ್ಲ ಕೊಟ್ಟರೆ ಸರ್ಜರಿ ಅವಾಯ್ಡ್ ಮಾಡಲಿಕ್ಕೆ ಸಹ ಆಗ್ಬೋದು. ಸರ್ಜರಿ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಉಂಟು, ರೋಬೋಟಿಕ್ ಸರ್ಜರಿ ಉಂಟು. ಲಿವರಲ್ಲಿ ಬಂದರೆ ಅದಕ್ಕೆ ಕ್ರಯೋಥೆರಪಿ ಉಂಟು, ಕ್ರಯೋ ಸರ್ಜರಿ ಉಂಟು, ಅದು ಏಂಜಿಯೋ ಎಂಬಲೈಸೇಷನ್ ಉಂಟು. ಹೀಗೆ ಶಸ್ತ್ರಕ್ರಿಯೆ ಅಲ್ಲದೆ ಬೇರೆ ಕೆಲವು ರೀತಿಯಲ್ಲಿ ಕ್ಯಾನ್ಸರ್ ಬಂದರೂ ಸ್ಪ್ರೆಡ್ ಆದರೂ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೆಕ್ನಿಕ್ಸ್ ಇದೆ. ಇದು ನಿರಾಶರಾಗಿರುವ ಅವಶ್ಯಕತೆ ಇಲ್ಲ. ಸಾಧಾರಣ ರೋಗಿಯ ಪೇಷಂಟ್ ಹತ್ರ ಎಲ್ಲ ಬಂದು ನಮ್ಮ ರೋಗಿಯ ಫ್ಯಾಮಿಲಿಯವರ ಬಂದು ನಮ್ಮ ಹತ್ರ ಹೇಳ್ತಾರೆ, ನೀವು ಪೇಷಂಟ್ ಹತ್ರ ಕ್ಯಾನ್ಸರ್ ಇದೆ ಅಂತ ಹೇಳಬೇಡಿ, ನಮಗೆ ಬಾಕಿ ಟ್ರೀಟ್ಮೆಂಟ್ ಕೊಡುವ ಅಂತ. ಅದು ನಮಗೆ ಅದರಲ್ಲಿ ತೊಂದರೆ ಏನಿಲ್ಲ. ಅದು ನಮಗೆ ಗೊತ್ತಾಗ್ತದೆ ಪೇಷಂಟ್ ಭಯಭೀತರಾಗುತ್ತಾರೆ ಅಂತ. ನಾನು ಹೇಳೋದೇನೆಂದರೆ ಹಾಗೆ ಭಯಭೀತರಾಗೋದು ಬೇಡ, ನಾವು ಟ್ರೀಟ್ಮೆಂಟ್ ಮಾಡಿ ನೋಡುವ. ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಒಳ್ಳೆಯದಾದರೆ ಪರಿಪೂರ್ಣವಾಗಿ ನಮಗೆ ಕೆಲವು ಸರಿ ಅದನ್ನು ಕ್ಯೂರ್ ಮಾಡಲಿಕ್ಕೆ ಆಗಬಹುದು. ಹಾಗಾಗಿ ಭಯ ಪಡುವ ಅವಶ್ಯಕತೆ ಇಲ್ಲ. ತಪ್ಪು ಕಲ್ಪನೆಯನ್ನು ನಾವು ಅನಾವಶ್ಯಕವಾಗಿ ತಗೊಳ್ಬಾರ್ದು. ಓಕೆ ಡಾಕ್ಟರ್, ಈಗ ಸ್ಮೋಕ್ ಮಾಡೋದು ಅಥವಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಇದೆಲ್ಲ ಕೊಲೊರೆಕ್ಟಲ್ ಕ್ಯಾನ್ಸರ್ಗೆ ಕಾರಣ ಆಗ್ಬೋದಾ ಅಂತ? ಆಗ್ಬೋದು. ಸೊ ಎಕ್ಸೆಸಿವ್ ವೆಯ್ಟ್ ಮತ್ತು ಯಾವಾಗಲೂ ಕೂತ್ಕೊಂಡೆ ಎಕ್ಸಸೈಸ್ ಎಲ್ಲ ಇಲ್ಲದೇ ಇರೋ ಲೈಫ್ ಸ್ಟೈಲ್, ರೆಗ್ಯುಲರ್ ಎಕ್ಸಸೈಸ್ ಇಲ್ಲದೇ ಇರೋ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಇದು ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಮಾಡ್ತದೆ. ವೆಜಿಟೇರಿಯನ್ ಡಯಟ್ ಮತ್ತು ಕೆಂಪು ಮೀಟನ್ನು ಅವಾಯ್ಡ್ ಮಾಡುವುದು, ಸ್ಮೋಕಿಂಗ್ ಅವಾಯ್ಡ್ ಮಾಡುವುದು, ಆಸ್ಪಿರಿನ್ ತಗೊಳ್ಳುವುದು ಮತ್ತು ಬಲ್ಕಿ ಡಯಟ್ ತಗೊಳ್ಳುವುದು, ಮೋಷನ್ ಎಲ್ಲ ಕರೆಕ್ಟ್ ಟೈಮಲ್ಲಿ ಹೋದರೆ ಕ್ಯಾನ್ಸರ್ ಸ್ವಲ್ಪ ಮಟ್ಟಿನಲ್ಲಿ ಕಡಿಮೆ ಚಾನ್ಸ್ ಇರ್ಬೋದು. ಡಾಕ್ಟರ್, ಇವಾಗ ಹಾರ್ಟ್ ಪೇಷಂಟ್ ಆಗಿರ್ಬೋದು ಅವರಿಗೆಲ್ಲ ಹೇಳ್ತಾರೆ ಈಗ ಒಂದು ನಿಯಮಿತವಾಗಿ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು ನೀವು ಹಾರ್ಟ್ ಅಂತ. ಈ ಕ್ಯಾನ್ಸರ್ ಬರದ ಹಾಗೆ ನಿಯಮಿತವಾಗಿ ಒಬ್ಬ ಎಷ್ಟು ಏಜ್ನ ನಂತರ ಟೆಸ್ಟನ್ನು ಮಾಡಿಸಿಕೊಳ್ಬೇಕು ನಿಯಮಿತವಾಗಿ ಅಂತ? ಸೊ ದಟ್ ಇಸ್ ಅ ವೆರಿ ಗುಡ್ ಕ್ವೆಶನ್. ಈಗ ನಾವು ಏನಂದರೆ ಸಣ್ಣ ವಯದಲ್ಲೇ ನಾವು ಕ್ಯಾನ್ಸರ್ ಕಂಡು ನೋಡ್ತಾ ಇದ್ದೇವೆ. ಅದರಿಂದಾಗಿ ನಮ್ಮ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ನಾವು ಸ್ಕ್ರೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುವ ಅಂತ ಇದ್ದೇವೆ. ಸ್ಕ್ರೀನಿಂಗ್ ಅಂದರೆ 2 ಕೆಲಸ ಮಾಡ್ಬೋದು. ಒಂದು, ನಮ್ಮ ಮೋಷನನ್ನು ನಾವು ಪೇಷಂಟ್ಸ್ ಹತ್ತಿರದ ಮೋಷನ್ ಸ್ಯಾಂಪಲ್ ತೊಗೊಂಡು ಅದರಲ್ಲಿ ರಕ್ತ ಇದೆಯೋ ಇಲ್ವೋ, ರಕ್ತದ ಅಂಶ ಇದೆಯೋ ಇಲ್ವೋ ಅಂತ ಫಿಟ್ ಟೆಸ್ಟ್ ಮಾಡಿ ನೋಡ್ತೇವೆ, ಫೀಕಲ್ ಇಮ್ಯುನೋಗ್ಲೋಬುಲಿನ್ ಟೆಸ್ಟ್. ಇದು ಪಾಸಿಟಿವ್ ನೆಗೆಟಿವ್ ಅಲ್ಲ, ಇದರಲ್ಲಿ ಒಂದು ಲೆವೆಲ್ ನೋಡ್ತೇವೆ. ಇದು 50 ಮೈಕ್ರೋಗ್ರಾಮ್ಸ್ಗಿಂತ ಜಾಸ್ತಿ ಇದ್ದರೆ ಕಮ್ಮಿ ಇದ್ದರೆ ಕ್ಯಾನ್ಸರ್ ಇರುವ ಸಾಧ್ಯತೆ 0.7% ಕಡಿಮೆ ಆಗ್ತದೆ. 100 ಇಲ್ಲ 100 ಜಾಸ್ತಿ ಆದರೆ ಅಬೌಟ್ 10% ಚಾನ್ಸಸ್ ಬರ್ತದೆ. ಇದು 300 ಇಲ್ಲದ್ರೆ 400ಕ್ಕಿಂತ ಜಾಸ್ತಿ ಆದರೆ ಅರೌಂಡ್ 30% ಚಾನ್ಸಸ್ ಕ್ಯಾನ್ಸರ್ ಬರಲಿಕ್ಕೆ ಇದೆ. ಸೊ ನಾವು ಸಾಧಾರಣ ರೋಗದ ಲಕ್ಷಣಗಳು ಯಾವುದೇ ಇಲ್ಲ ಪೇಷಂಟ್ಸನ್ನು ನಾವು ಟೆಸ್ಟ್ ಮಾಡ್ತೇವೆ. ಒಂದು 40 to 45 ಇಯರ್ಸ್ ಆದಮೇಲೆ ಎಲ್ಲ ಪೇಷಂಟ್ಸನ್ನು 2 ವರ್ಷ ಇಲ್ಲದ್ರೆ 3 ವರ್ಷದಲ್ಲಿ ಒಂದು ಸರಿ ಸ್ಟೂಲ್ ಟೆಸ್ಟ್ ಮಾಡಿ ನೋಡಬೇಕು. ಅದರಲ್ಲಿ ರಕ್ತ ಇದ್ದರೆ ಮತ್ತೆ ಕೊಲೊನೋಸ್ಕೋಪಿ ಮಾಡಿ ನೋಡ್ತೇವೆ. ಕೊಲೊನೋಸ್ಕೋಪಿಯಲ್ಲಿ ಏನೂ ಇಲ್ಲದೆ ಇದ್ದರೆ, ಈಗ ಸಾಧಾರಣ ಪಾಪ್ಯುಲೇಷನ್ನಲ್ಲಿ 5 to 8% ಚಾನ್ಸಸ್ ಉಂಟು ಕ್ಯಾನ್ಸರ್ ಬರಲಿಕ್ಕೆ, ಕೊಲೊರೆಕ್ಟಲ್ ಕ್ಯಾನ್ಸರ್. ಸೊ ಈಗ ದಟ್ ಮೀನ್ಸ್ ಅರೌಂಡ್ 92 to 95% ಪೇಷಂಟ್ಸ್ ಈ ಸ್ಟೂಲ್ ಟೆಸ್ಟ್ ಇದ್ದರೂ ನಾರ್ಮಲ್ ಆಗಿರ್ತಾರೆ, ಅದರಲ್ಲಿ ಕ್ಯಾನ್ಸರ್ ಇರುವುದಿಲ್ಲ. ಸೊ ಟೆಸ್ಟ್ ಪಾಸಿಟಿವ್ ಆದರೆ ಎಲ್ಲರಿಗೂ ಕ್ಯಾನ್ಸರ್ ಇದೆ ಅಂತ ಭಯಭೀತರಾಗಬಾರದು. ಸ್ವಲ್ಪ ಚಾನ್ಸಸ್ಸಲ್ಲಿ ಕ್ಯಾನ್ಸರ್ ಇರ್ತದೆ. ಸೊ ಮೋಷನಲ್ಲಿ ನಾವು ರಕ್ತ ಇದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡಿ ನೋಡಿ, ಅದರ ಅಳತೆ ಎಷ್ಟು ಅಂತ ನೋಡಿ ಕೊಲೊನೋಸ್ಕೋಪಿ ಮಾಡಿ ನೋಡಿದರೆ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ. ಇದ್ದರೆ ಅದು ಬೇಗನೆ ಡಿಟೆಕ್ಟ್ ಆಗ್ತದೆ, ಸಣ್ಣ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತದೆ. ಅದನ್ನು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಪರಿಪೂರ್ಣವಾಗಿ ಕ್ಯೂರ್ ಮಾಡಲಿಕ್ಕೂ ಆಗುತ್ತೆ. ಅದು ನಾವು KS ಹೆಗ್ಡೆ ಮೆಡಿಕಲ್ ಅಕಾಡೆಮಿಯಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡಲಿದ್ದೇವೆ. ಓಕೆ
ಡಾಕ್ಟರ್, ನೀವು ಆವಾಗಲೇ ಹೇಳಿದ್ರಿ ಪೇಷಂಟ್ಗಳ ಜೊತೆ ಬರ್ತಾರೆ, ಅವ್ರು ಹೇಳ್ತಾರೆ ಪೇಷಂಟ್ಗೆ ಹೇಳಬೇಡಿ ನಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಬೇಡಿ ಅಂತ ಹೇಳಿ. ಈಗ ಕ್ಯಾನ್ಸರ್ ಪೇಷಂಟ್ಗಳು ಯಾವ ರೀತಿ ಅವರು ಮೆಂಟಲಿ ಯಾವ ರೀತಿ ಧೈರ್ಯವನ್ನು ತಗೊಳ್ಬೋದು ಅಂತ? ಅವರು ಮೊದಲು ಮಾಹಿತಿಗಳಿದ್ದರೆ ನಮಗೆ ಧೈರ್ಯ ಜಾಸ್ತಿ ಬರ್ತದೆ. ಮಾಹಿತಿ ಯಾವುದೇ ಇದ್ದರೆ, ಇಲ್ಲಾಂದರೆ ನಮಗೆ ಏನೂ ಗೊತ್ತಿಲ್ಲ ಅಂತ ಇದ್ದರೆ ಆವಾಗ ಅವರು ಭಯಭೀತರಾಗಲಿಕ್ಕೆ ಸಾಧ್ಯತೆ ಜಾಸ್ತಿ. ಸಾಧಾರಣ ರೀತಿಯಲ್ಲಿ ನಾನೊಂದು ಕ್ಯಾನ್ಸರ್ ಪೇಷಂಟನ್ನು ಕಂಡು ಬಂದರೆ ನನ್ನ ಫೋನ್ ನಂಬರ್ ಅವರಿಗೆ ಕೊಡ್ತೇನೆ, ಕ್ಯಾನ್ಸರ್ ಪೇಷಂಟ್ಸಿಗೆ ಮಾತ್ರ. ಸೊ ಅವರು ನನಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ಅವ್ರ ಹತ್ರ ಯಾವ ಮಾಹಿತಿ ಅವರಿಗೆ ಬೇಕಾದರೆ. ಈಗ ಅವರು ನಮ್ಮ ಕ್ಲಿನಿಕಲ್ಲಿ ಬಂದರೆ ನಾವು ಅವ್ರ ಹತ್ರ ಹೇಳ್ತೇವೆ, ನಿಮಗೆ ಹೀಗೆ ಕ್ಯಾನ್ಸರ್ ಉಂಟು, ಹೀಗೆ ಕೊಲೊನೋಸ್ಕೋಪಿ ಮಾಡಬೇಕು, ಮತ್ತು ರೇಡಿಯೇಷನ್ ಮಾಡ್ಬೋದು, ಕೀಮೊಥೆರಪಿ ಮಾಡ್ಬೋದು. ಆಗ ಅವರ ತಲೆಯೆಲ್ಲ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಆಗ್ತದೆ. ಆಗ ನಾವು ಏನು ಮಾಹಿತಿ ಕೊಟ್ಟರು ಅವರಿಗೆ ತಲೆಯಲ್ಲಿ ಸೇರುವುದಿಲ್ಲ. ಸ್ವಲ್ಪ ದಿನ ಅವರಿಗೆ ಟೈಮ್ ಕೊಟ್ಟು ಇನ್ನೊಂದು ವಾರ ಬಿಟ್ಟು ಬನ್ನಿ, ಆಗ ಡಿಸ್ಕಸ್ ಮಾಡುವ. ಸಣ್ಣ ಸಣ್ಣ ಸ್ಟೇಜಲ್ಲಿ ಅವರಿಗೆ ಇನ್ಫಾರ್ಮೇಷನ್ ಮಾಹಿತಿ ಕೊಟ್ಟರೆ ಅವರ ಟೆನ್ಷನ್ ಮತ್ತು ಆಂಗ್ಸೈಟಿ ಕಡಿಮೆ ಆಗ್ತದೆ. ಓಕೆ ಡಾಕ್ಟರ್, ಈಗ ಕ್ಯಾನ್ಸರ್ ಪೇಷಂಟಿಗೆ ನೀವು ಚಿಕಿತ್ಸೆಯನ್ನು ಕೊಡ್ತೀರಿ, ಅವರು ಗುಣಮುಖರಾಗ್ತಾರೆ. ಗುಣಮುಖರಾಗಿ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ? ಈಗ ನಾವು ಇದು ರಿಕವರಿ ಟೈಮ್ ಅಂದರೆ ಇದರಲ್ಲಿ 2 ಫ್ಯಾಕ್ಟರ್ ಉಂಟು. ಒಂದು ಫಿಸಿಕಲ್ ಫ್ಯಾಕ್ಟರ್ ಮತ್ತು ಒಂದು ಮೆಂಟಲ್ ಫ್ಯಾಕ್ಟರ್. ನಾವು ಮೆಂಟಲ್ ಆಗಿ ಸ್ವಲ್ಪ ಧೈರ್ಯವಾಗಿರುವ ಜನ ಆದರೆ, ಇಲ್ಲಾಂದರೆ ನಮಗೆ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಇದ್ದರೆ ನಮಗೆ ಕ್ಯಾನ್ಸರ್ ಬಂದರು. ನನಗೆ ಈಗ ಕೆಲವು ಪೇಷಂಟ್ಸ್ ಇದ್ದಾರೆ, ಅವರು ಕ್ಯಾನ್ಸರ್ ಇದೆ ಅಂದರೆ ಆಯಿತು ಏನು ಮಾಡೋದು, ಏನು ಟ್ರೀಟ್ಮೆಂಟ್ ಮಾಡುವ ಅಂತ ಕೇಳ್ತಾರೆ. ಮತ್ತು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಧೈರ್ಯವಾಗಿರ್ತಾರೆ. ಅವರು ಲೈಫಲ್ಲಿ ಬೇಗ ರಿಕವರ್ ಆಗ್ತಾರೆ. ಸೊ ಕೆಲವರಿಗೆ ಅಷ್ಟು ಮಾನಸಿಕ ಬಲ ಇರುವುದಿಲ್ಲ. ಅವರು ಫುಲ್ ಟ್ರೀಟ್ಮೆಂಟ್ ಆಗಿ ಫುಲ್ ಕ್ಯೂರ್ ಆದರೂ ಅದು ತಲೆಯಲ್ಲೇ ಇರುತ್ತದೆ, ಬೇಸರ ಮಾಡ್ತಾ ಇರ್ತಾರೆ. ಹಾಗೆ ಬೇಸರ ಮಾಡಬಾರ್ದು, ಧೈರ್ಯವಾಗಿರಬೇಕು. ಮತ್ತು ಕ್ಯಾನ್ಸರ್ ಇದು ಸ್ಟೇಜ್ ಎಲ್ಲಿ ನಾವು ಕಂಡು ಹಿಡಿತೇವೆ ಅಷ್ಟು ಮಟ್ಟಿನಲ್ಲಿ ನಮಗೆ ಎಕ್ಸ್ಟೆಂಡೆಡ್ ಸ್ಟೇಜಲ್ಲಿ ಕಂಡು ಹಿಡಿದ್ರೆ ನಮ್ಮ ಲೈಫ್ ತುಂಬ ಎಫೆಕ್ಟ್ ಆಗ್ತದೆ. ಸ್ಟೋಮಾ ಇರ್ಬೋದು, ಇಲ್ಲಾಂದರೆ ಶರೀರ ಎಲ್ಲ ಟಯರ್ಡ್ ಆಗಿರ್ಬೋದು, ಎಲ್ಲ ಬೋನ್ಸ್ ಎಲ್ಲ ವೀಕ್ ಆಗ್ಬೋದು, ಇಲ್ಲಾಂದರೆ ಇದು ಸ್ಪ್ರೆಡ್ ಆಗಿ ಶರೀರ ಡ್ರೈನ್ ಆಗ್ತಾ ಇರ್ತದೆ ಕ್ಯಾನ್ಸರ್ ಇದು. ಆಗ ನಮಗೆ ರಿಕವರಿ ಟೈಮ್ ಜಾಸ್ತಿ ಬೇಕಾಗ್ತದೆ. ರಿಕವರ್ ಆಗುವಂಥದ್ದು ಪೇಷಂಟ್ನ ಮೇಲೆ ಡಿಪೆಂಡ್ ಆಗಿರ್ತದೆ, ಅವ್ರು ಎಷ್ಟು ಮಾನಸಿಕವಾಗಿ ಗಟ್ಟಿಯಾಗಿ. ಪೇಷಂಟ್ಸ್ ಹೌದು, ಒಂದು 70% ಮೇ ಬಿ ಪೇಷಂಟ್ಸ್, ಒಂದು 30% ನಮ್ಮ ಪೇಷಂಟ್ ಇದು ಫ್ಯಾಮಿಲಿ ಇದ್ದಾರಲ್ಲ, ಅವರು ಪೇಷಂಟನ್ನು ಹೇಗೆ ಸಪೋರ್ಟ್ ಮಾಡ್ತಾರೆ, ಅವರಿಗೆ ಏನೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ, ಅವರಿಗೆ ಲೈಫಲ್ಲಿ ಅಡ್ಜಸ್ಟ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. ಈಗ ನನಗೆ ಒಂದು ಆಪರೇಷನ್ ಆದರೆ, ದೊಡ್ಡ ಒಂದು ಆಪರೇಷನ್ ಆದರೆ ಅದರಿಂದ ರಿಕವರ್ ಆಗಲಿಕ್ಕೆ, ಎದ್ದು ನಡೀಲಿಕ್ಕೆ ಸಹ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಪೇಷಂಟ್ ಫ್ಯಾಮಿಲಿ ಅವರನ್ನು ಒಳ್ಳೆಯದಾಗಿ ಸಪೋರ್ಟ್ ಮಾಡಿದರೆ ಅವರಿಗೆ ನಿಯರ್ಲಿ ನಾರ್ಮಲ್ ಲೈಫ್ ಲಿವ್ ಮಾಡಲಿಕ್ಕೆ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ಕೊಲೊನೋಸ್ಕೋಪಿ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ನೀಡ್ಬೋದಾ ಅಂತ? ಎಲ್ಲರೂ ಕೊಲೊನೋಸ್ಕೋಪಿ ಅಂದರೆ ಕೋಲನ್, ದಟ್ ಇಸ್ ದೊಡ್ಡ ಕರಳು, ಸ್ಕೋಪಿ ಅಂದರೆ ನೋಡುವುದು, ಇದು ಕೊಲೊನೋಸ್ಕೋಪಿ. ಕೊಲೊನೋಸ್ಕೋಪಿ 2 ರೀತಿಯಲ್ಲಿ ಮಾಡ್ಬೋದು. ಒಂದು ನಮ್ಮ ಮೊದಲಾಗಿ ಏನಂದರೆ ಕೋಲನ್, ನಮ್ಮ ದೊಡ್ಡ ಕರಳನ್ನು ಕಂಪ್ಲೀಟ್ಲಿ ಕ್ಲೀನ್ ಮಾಡಬೇಕು. ಇದಕ್ಕೆ ಪಿಕೋಲಾಕ್ಸ್ ಇಲ್ಲದ್ರೆ ಮೊವಿಕಾಲ್ ಅಂತ ಒಂದು ಮದ್ದುಂಟು, ಅದನ್ನು ಕೊಡ್ತೇವೆ. ಆವಾಗ ನಮ್ಮ ಕರಳು ಫುಲ್ ಕಂಪ್ಲೀಟ್ಲಿ ಕ್ಲೀನಾಗಿ, ಅದನ್ನು ಒಳಗೆ ಕ್ಯಾಮ್ರಾ ಹಾಕಿದರೆ ಫುಲ್ ಲೈನಿಂಗ್ ಎಲ್ಲ ಕರೆಕ್ಟಾಗಿ, ಸಣ್ಣ ಸಣ್ಣ ಪಾಲಿಪ್ ಇದ್ದರೂ ಅದು ಕಾಣಿಸಬೇಕು. ಸೊ ಕೊಲೊನೋಸ್ಕೋಪಿಯಲ್ಲಿ ನೀವು ಇವತ್ತು ಅಡ್ಮಿಟ್ ಆದರೆ ಇವತ್ತು ನಿಮಗೆ ಪ್ರಿಪರೇಷನ್ ಅಂತೇವೆ, ದಟ್ ಈಸ್ ಡಯರಿಯಾ ಆಗುವ ಮದ್ದು ಕೊಡ್ತೇವೆ. ಸೊ ಇವತ್ತು ಮಧ್ಯಾಹ್ನ ಕೊಟ್ಟರೆ ನಾಳೆ ಬೆಳಿಗ್ಗೆ ತನಕ ನಿಮ್ಮ ಕರಳು ಫುಲ್ ಕ್ಲೀನ್ ಆಗ್ತದೆ. ಕೆಲವರು ಕಾನ್ಸ್ಟಿಪೇಷನ್ ಜಾಸ್ತಿ ಇದ್ದವರಿಗೆ ಒಂದು ಡೋಸ್ ಆಗೋದಿಲ್ಲ ಆದರೆ ಇನ್ನೊಂದು ಡೋಸ್ ಕೂಡ ಕೊಡಬೇಕಾಗ್ಬೋದು. ಕೆಲವರಿಗೆ ನಾವು ಈ ಕೊಲೊನೋಸ್ಕೋಪಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು 1 ವಾರಕ್ಕಿಂತ ಮುಂಚೆ ಡಯರಿಯಾ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಕಾನ್ಸ್ಟಿಪೇಷನ್ ಇದ್ದರೆ ಎಲ್ಲ ಕ್ಲೀನ್ ಆಗ್ತದೆ. ಕ್ಲೀನ್ ಆಗಿದ್ದರೆ ಪೇಷಂಟಿಗೆ ಸ್ವಲ್ಪ ಸೆಡೇಷನ್ ಕೊಟ್ಟು ಕ್ಯಾಮರಾ ಒಳಗಾಗ್ತೇವೆ. ಕ್ಯಾಮರಾ ಅಂದರೆ ಒಂದು ಈ ಬೆರಳುಂಟಲ್ಲ, ತಂಬ್ ಇಷ್ಟು ಸೈಜ್ ಇರ್ತದೆ. ಇದನ್ನು ನಾವು ಕರಳಿನ ಒಳಗೆ ಹಾಕಿ ಕೋಲನನ್ನು ನೀರಿಂದ ದೊಡ್ಡದು ಮಾಡ್ತೇವೆ. ಆಮೇಲೆ ಪಾಲಿಪ್ ಏನಾದರೂ ಉಂಟಾ, ಕ್ಯಾನ್ಸರ್ ಏನಾದರೂ ಉಂಟಾ ಅಂತ ನೋಡ್ತೇವೆ. ಇದು ಕೋಲನ್ ಅಂದರೆ ದೊಡ್ಡದು, ಕೆಲವರಿಗೆ ದೊಡ್ಡ ಕೋಲನ್ ಇರ್ತದೆ. ಸೊ ಕೆಲವು ಸರಿ ಇದು ಲಾಂಗ್ ಕೋಲನ್, ದಟ್ ಇಸ್ ಲೂಪಿ ಕೋಲನ್ ಇದ್ದರೆ ಈ ಕ್ಯಾಮರಾ ಹೋಗುವಾಗ ಪೇಷಂಟಿಗೆ ಸ್ವಲ್ಪ ನೋವು ಆಗ್ತದೆ. ಸೊ ನೋವು ಆಗದೆ ಇರೋಕ್ಕೆ ನಾವು ಜನರಲ್ ಅನೆಸ್ಥೀಸಿಯಾ ಕೊಡ್ತೇವೆ. ಸೊ ಜನರಲ್ ಅನೆಸ್ಥೀಸಿಯಾ ಕೊಟ್ಟರೆ ನೋವು ಏನು ಗೊತ್ತಾಗೋದಿಲ್ಲ. ಬಂದು ಕೊಲೊನೋಸ್ಕೋಪಿ ಮಾಡಿ ಮತ್ತೆ ಒಂದು 2-3 ಅವರ್ಸ್ ಆದಮೇಲೆ ಡಿಸ್ಚಾರ್ಜ್ ಮಾಡ್ಬೋದು. ಅರೌಂಡ್ 1000 ಪೇಷಂಟ್ಸ್ ನಾವು ಮಾಡಿದರೆ ಒಂದು 700 ಪೇಷಂಟ್ಸಲ್ಲಿ ಒಂದು ಕೆಲವೊಮ್ಮೆ ಕಾಂಪ್ಲಿಕೇಟ್ ಆಗ್ಬೋದು. ದಟ್ ಈಸ್ ಕರ್ಲಲ್ಲಿ ನಾವು ಪಾಲಿಪ್ ಎಲ್ಲ ತೆಗೆದರೆ ಕರ್ಲಲ್ಲಿ ಒಂದು ತೂತು ಆಗ್ಬೋದು, ಅದು ಸೀರಿಯಸ್ ಕಾಂಪ್ಲಿಕೇಶನ್. ಆವಾಗ ನಾವು ಆಪರೇಷನ್ ಮಾಡಿ ಆ ಕರ್ಲಿನ ಭಾಗ ತೆಗಿಬೇಕಾಗ್ತದೆ. ಓಕೆ ಡಾಕ್ಟರ್, ಸಮಯ ಮೀರ್ತಾ ಇದೆ. ನಮ್ಮ ಕಾರ್ಯಕ್ರಮದ ಕೊನೆಯದಾಗಿ ವೀಕ್ಷಕರಿಗೆ ನೀವೇನಾದರೂ ಕಿವಿ ಮಾತು ಹೇಳೋದಾದರೆ? ಓಕೆ, ನಿಮಗೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಕಂಪ್ಲೀಟ್ಲಿ
ನಿಮಗೆ ಇದು ಟೂ ಸಿಚುವೇಶನ್ಸ್ ಇರ್ಬೋದು. ನಿಮಗೆ ರೋಗ ಏನಿಲ್ಲ, ನಿಮಗೆ ಅದು ಬರುವ ಸಂಶಯ ಇಲ್ಲಾದರೆ ಹೆದರಿಕೆ ಇರ್ಬೋದು. ಹೀಗಾದರೆ ಕೊಲೊರೆಕ್ಟಲ್ ಸರ್ಜನ್ಸ್ ಇಲ್ಲಾದರೆ ಸರ್ಜನ್ಸನ್ನು ಮೀಟ್ ಮಾಡಿ ನಿಮ್ಮ ಸಂಶಯಗಳೆಲ್ಲ ಕೇಳಿ ಒಂದು ಸ್ಟೂಲ್ ಟೆಸ್ಟ್ ಮಾಡಿ ಅದರಲ್ಲಿ ರಕ್ತ ಇದ್ದರೆ ಕೊಲೊನೋಸ್ಕೋಪಿ ಮಾಡಿದರೆ ನಿಮ್ಮ ಡೌಟ್ ಫುಲ್ಲಿ ಕ್ಲಿಯರ್ ಆಗ್ತದೆ. ಕ್ಯಾನ್ಸರ್ ಇದ್ದರೆ ನಿಮ್ಮ ಸರ್ಜನ್ ನಿಮಗೆ ಏನು ಅಡ್ವೈಸ್ ಕೊಡ್ತಾರೋ, ಏನು ಟ್ರೀಟ್ಮೆಂಟ್ ಮಾಡ್ತಾರೋ ಅದರಲ್ಲಿ ಧೈರ್ಯವಾಗಿ ಪಾರ್ಟಿಸಿಪೇಟ್ ಮಾಡಿ. ಏನು ಗೊತ್ತಿಲ್ಲದೆ ಇರಬೇಡಿ, ಎಲ್ಲ ಮಾಹಿತಿಗಳು ತಿಳಿದು ಧೈರ್ಯವಾಗಿ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಒಳ್ಳೆ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ. ಭಯಭೀತಿಯಾಗಿ ಇರಬೇಕು ಅಂತ ಯಾವ ಕಾರಣವೂ ಇಲ್ಲ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಹೇಳಿದರು ಕೊಲೊರೆಕ್ಟಲ್ ಕ್ಯಾನ್ಸರ್ ಬಂದರೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ, ಧೈರ್ಯವನ್ನು ತಗೊಂಡ್ರೆ ಖಂಡಿತವಾಗಿ ಇದನ್ನು ಗುಣಮುಖ ಮಾಡ್ಬೋದು ಅಂತ ಹೇಳಿದರು. ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ಕೂಡ ನೀಡಿದರು. ಮತ್ತು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಅದನ್ನು ಕೂಡ ಹೇಳಿದರು. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.